चारित्रं वादिकद्योतभास्करं विद्यामान्यगुरुं वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा दाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयम् मुहुरहो रसिका भुवि भावुकाः हरिकथामृतसारगुरुಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಭರತ ಚಕ್ರವರ್ತಿ ಏವಂ ವರ್ಷಾಯುತ ಸಹಸ್ರ ಪರ್ಯಂತ ಅವಸಾನಾವಸಿತ ಕರ್ಮ ನಿರ್ವಾಣ ಅವಸರ ಅಧಿಭುಜ್ಯಮಾನಂ ಅಂತ ಬಹಳ ವರ್ಷಗಳ ಕಾಲ 1,000,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಕೊನೆಯಲ್ಲಿ ಭರತ ಚಕ್ರವರ್ತಿಗೆ ಸಾಕು ಅಂತನಿಸಿ ಹೋದನಂತೆ. ನನ್ನ ಪ್ರಾರಬ್ಧ ತೀರಿತು ಅಂತ ಅಂದ್ಕೊಂಡು ಹೋದ. ಆದರೆ ಅವನ ಪ್ರಾರಬ್ಧ ಇನ್ನೂ ಬಿಟ್ಟಿರಲಿಲ್ಲ. ತಸ್ಮಿನ್ ವಾವ ಕಿಲಸ ಏಕಃ ಪುಲಹಾಶ್ರಮೋಪವನೆ ವಿವಿಧ ಕುಸಮ ಕಿಸಲಯ ತುಳಸಿ ಕಾಂಬುಭಿ ಕಂದಮೂಲ ಫಲೋಪಹಾರೈಶ್ಚ. ಎಲ್ಲ ಈ ಇಡೀ ರಾಜ್ಯವನ್ನೆಲ್ಲ ಬಿಟ್ಟುಕೊಂಡು ಕುಲಹಾಶ್ರಮ ಅಂತ ಕುಲಹ ಋಷಿಗಳಿದ್ದಂಥ ಆಶ್ರಮ, ಆ ಉಪವನದಲ್ಲಿ ಅನೇಕ ವಿಧವಾದಂಥ ಹೂಗಳು, ಎಲೆ, ಚಿಗುರು, ತುಳಸಿ, ನೀರು, ಗೆಡ್ಡೆ, ಗೆಣಸು, ಹಣ್ಣು ಇದನ್ನೆಲ್ಲ ಏಕಾಂತ ಪ್ರದೇಶದಲ್ಲಿ ಭಗವಂತನಿಗೆ ನಿವೇದನೆ ಮಾಡಿ ಭಗವಂತನ ಆರಾಧನೆ ಮಾಡಿ ವಿಷಯದ ಅಭಿಲಾಷೆಗಳನ್ನೆಲ್ಲ ಬಿಟ್ಟು ಭಗವನ್ನಿಷ್ಠವಾದಂಥ ಬುದ್ಧಿಯಿಂದಾಗಿ ಆನಂದವನ್ನು ಅನುಭವಿಸಿಕೊಂಡು ಬದುಕ್ತಾ ಇದ್ದಂತೆ. ಅಲ್ಲಿ ಹೀಗೆ ಬದುಕ್ತಾ ಇರುವಾಗ ಪರೋ ರಜಾ ಸವಿತರ್ಜಾತ ವೇದೋ ವೇದಸ್ಯ ಗರ್ಭೋ ಮನಸೇದಂ ಜಜಾನ ಸ್ವರೇತಸಾದ ಪುನರಾವಿಶ್ಯ ಚಷ್ಟೆ ಹಂಸಂ ಗೃದ್ರಾಣಾಂ ವೃಷಭಂ ಸಂಗೃಣೀಮಃ. ಬಹಳ ಅದ್ಭುತವಾದಂಥ ಶ್ಲೋಕ. ವೇದಗರ್ಭ ಪರಮಾತ್ಮ ತುರಿ ಅಂದರೆ ವೈದಿಕ ಪದಗಳಿಗೆ ಅಂತರ್ಥ. ಭಗವಂತ ದೋಷರಹಿತನಾಗಿದ್ದಾನೆ. ಪರಮಾತ್ಮ ಸೂರ್ಯಾಂತರ್ಗತನಾಗಿರುವಂಥವನು ಅವನೇ. ವೇದ ಮಾತೆಯಾದಂತಹ ಏನು ಗಾಯತ್ರಿ ಇದೆ ಅದು ಅವನೇ. ಎಲ್ಲವೂ ಅವನೇ, ಪರಮಾತ್ಮನೇ. ಅವನ ಇಚ್ಛಾ ಮಾತ್ರದಿಂದಲೇ ಜಗತ್ತನ್ನು ಸೃಷ್ಟಿ ಮಾಡುತ್ತಾನೆ. ಎಲ್ಲರನ್ನೂ ಕೂಡ ದುಃಖರಹಿತರನ್ನಾಗಿಯೂ ಕೂಡ ಮಾಡುತ್ತಾನೆ. ಪರಮಾತ್ಮ ಇದನ್ನು ಸೃಷ್ಟಿ ಮಾಡುವುದಷ್ಟೇ ಅಲ್ಲ, ಇದರ ಒಳಗೂ ಅವನೇ ಪ್ರವೇಶ ಮಾಡುತ್ತಾನೆ. ಕೊನೆಯಲ್ಲಿ ಇದನ್ನು ಸಂಹಾರ ಮಾಡತಕ್ಕಂಥವನು ಅವನೇ ಪರಮಾತ್ಮ. ಹಂಸಂ ಗೃದ್ರಾಣಾಂ ವೃಷಭಂ ಸಂಗೃಣೀಮಃ ಅಂತ ಭಗವಂತನಿಗೆ ನಮಸ್ಕಾರ ಮಾಡುತ್ತೇನೆ ಅಂತ ಹೀಗೆ ನಿತ್ಯದಲ್ಲಿ ಆರಾಧನೆ ಮಾಡ್ತಾ ಇದ್ದಂತೆ. ಪರಮಾತ್ಮನ ಆರಾಧನೆ ಹೀಗೆ ಆರಾಧನೆ ಮಾಡ್ತಾ ಇರುವಾಗ ಏಕದಾತು ಮಹಾನದ್ಯಾಂ ಕೃತಾಭಿಷೇಕ ನೈಕಗಮಿಕ ಅವಶ್ಯಕ ಬ್ರಹ್ಮಾಕ್ಷರಂ ಅಭಿಗೃಣಾನಃ ಮುಹೂರ್ತತ್ರಯಂ ಉದಕಾಂತಂ ಉಪವಿವೇಶ. ಉದಕಾಂತ ಉಪವಿವೇಶ ಏನಂದರೆ, ಒಂದು ದಿವಸ ಏನಾಯಿತಂತೆ, ಅಲ್ಲೇ ಇದು ಗಂಡಕಿ ನದಿ ತೀರ. ಆ ಗಂಡಕಿ ಮಹಾನದಿಯಲ್ಲಿ ಸ್ನಾನ ಮಾಡಿ ವೇದವಿಹಿತವಾಗಿರುವಂತಹ ಎಲ್ಲ ಕರ್ಮಗಳನ್ನು ಮುಗಿಸಿಕೊಂಡು ಭಗವಂತನನ್ನು ಗಾಯತ್ರಿ ಮಂತ್ರದಿಂದಾಗಿ ಅವನನ್ನು ಸ್ತೋತ್ರ ಮಾಡಿ ನದಿ ತೀರದಲ್ಲಿ ಕೂತುಕೊಂಡಿದ್ದಂತೆ. ಅಲ್ಲಿ ಏನಾಯಿತು ಅಂದರೆ, ಒಂದು ತತ್ರ ತದಾ ರಾಜನ್ ಹರಿಣಿ ಪಿಪಾಸಯ ಜಲಾಶಯಾಭ್ಯಾಂ ಏಕೈವ ಉಪಜಗಾಮ.
ಅಲ್ಲಿಗೆ ಒಂದು ಹರಿಣಿ ಬಂತು. ಹರಿಣಿ ಅಂದರೆ ಜಿಂಕೆ, ಒಂದು ಜಿಂಕೆ ಅದು ಹೆಣ್ಣು ಜಿಂಕೆ. ಆ ಹೆಣ್ಣು ಜಿಂಕೆ ಬಂತು. ಹೆಣ್ಣು ಜಿಂಕೆ ಬಂದದ್ದೇನೆ ಅಲ್ಲೇನು ಮಾಡಿತಂತೆ, ಅಲ್ಲೇ ಬಾಯಾರಿಕೆಯಿಂದ ನೀರು ಕುಡಿಬೇಕು ಅಂತ ಒಂಟಿಯಾಗಿ ಬಂದಿತ್ತು. ನೀರು ಕುಡಿತಾ ಇರಬೇಕಾದ್ರೆ ಏನಾಯಿತು, ಇದ್ದಕ್ಕಿದ್ದಾಗೇನೆ ಮೃಗಪತೇ ಉರುನಾದ ಲೋಕಭಯಂಕರ ಉದಪತತ್ ಅಂತ. ಆಗ ಇದ್ದಕ್ಕಿದ್ದಾಗೆ ಒಮ್ಮೆ ಏನಾಯ್ತಂತೆ, ಸಿಂಹದ ಗರ್ಜನೆ ಕೇಳಿಸ್ತು. ಆ ಸಿಂಹ ಗರ್ಜನೆ ಎನ್ನುವಂಥದ್ದು ಕೇಳಿಸಿದ ಕೂಡಲೇ ಈ ಏನು ಗರ್ಭಿಣಿಯಾದಂಥ ಹೆಣ್ಣು ಜಿಂಕೆ ಇತ್ತು, ಆ ಗರ್ಭಿಣಿಯಾದಂಥ ಹೆಣ್ಣು ಜಿಂಕೆಗೆ ಅಲ್ಲೇ ಪ್ರಸವ ಆಗೋಯ್ತಂತೆ. ಅದನ್ನು ಕೇಳಿದ ಕೂಡಲೇ ಪ್ರಸವ ಆಗೋಯ್ತು. ಭಾಳ ಗಾಬರಿಗೊಂಡು ಪ್ರಸವ ಆಗಿ ಅಲ್ಲೇ ಆ ಕೂಸನ್ನು ನದಿ ಒಳಗೆ ಹಾಕಿ ಅದು ಓಡಿತಂತಲ್ಲಿ. ಅದು ಓಡಿದ ಕೂಡಲೇ ಈ ಜಿಂಕೆ ಮರಿ ಅನಾಥವಾಗಿತ್ತು. ಇನ್ನು ಬಂಧುಗಳು ಯಾರೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇತ್ತಂತಿದೆ. ಬಹಳ ದೈನ್ಯಾವಸ್ಥೆಯಲ್ಲಿತ್ತು. ಅದನ್ನು ನೋಡಿ ತುಂಬ ದೈನ್ಯ ಭಾವದಿಂದಾಗಿ ಈ ರಾಜ ಅಂದರೆ ಭರತ ಚಕ್ರವರ್ತಿ ಎಲ್ಲ ಬಿಟ್ಟು ಹೋಗಿದ್ದ. ಆದರೆ ಅದನ್ನು ನೋಡುವಾಗ ಅವನಿಗೆ ಕಾರುಣ್ಯ ಹುಟ್ಟಿತಂತೆ. ಅಯ್ಯೋ, ಸಣ್ಣದೊಂದು ಜಿಂಕೆ ಮರಿ ಈಗ ತಾನೇ ಹುಟ್ಟಿದೆ, ಇನ್ನು ಏನೂ ಆಗಿಲ್ಲ ಅದರ ಜೀವನದಲ್ಲಿ, ಆಗಲೇ ಪಾಪ ನೀರಲ್ಲಿ ಹೋಗಿಬಿಡ್ತಾ ಇದೆಯಲ್ಲ ಅಂತ ಆ ಜಿಂಕೆ ಮರಿ ಮೇಲೆ ಒಂದಷ್ಟು ಮೋಹ ಬಂತು, ಪ್ರೀತಿ ಹುಟ್ಟಿತ್ತು. ಆ ವಾತ್ಸಲ್ಯದಿಂದಾಗಿ ಹೋಗಿ ಆ ಜಿಂಕೆ ಮರಿಯನ್ನು ಎತ್ಕೊಂಡು ಬಂದಂತೆ. ಅದನ್ನು ಎತ್ಕೊಂಡು ಬಂದು ಅದನ್ನು ರಕ್ಷಣೆ ಮಾಡೋರು ಯಾರಿದ್ದಾರೆ? ತಾಯಿ ತಂದೆ ಯಾರೂ ಇಲ್ಲ. ಅದು ಎಲ್ಲದಕ್ಕಿಂತ ಮಿಗಿಲಾಗಿ ನಾನೇ ಇದ್ದೇನೆ ಅಂತ ಅಂದ್ಕೊಂಡು ಅದನ್ನು ತಾನೇ ರಕ್ಷಣೆ ಮಾಡಲಿಕ್ಕೆ ಶುರು ಮಾಡಿದಂತೆ. ತಾನೇ ರಕ್ಷಣೆ ಮಾಡಲಿಕ್ಕೆ ಶುರು ಮಾಡಿದ. ಪ್ರತಿನಿತ್ಯವೂ ಕೂಡ ಅದನ್ನು ನೋಡ್ಕೊಳ್ತಾ ಇದ್ದಂತೆ. ನಿತ್ಯ ಭಾಳ ಚೆನ್ನಾಗಿ ನೋಡ್ಕೊಂಡಂಥದನ್ನು. ಅದು ಏನಂತಾರೆ, ಕಣ್ಣಿಗೆ ಒಂದು ಕ್ಷಣ ಕಾಣಲಿಲ್ಲ ಅಂತಂದರೆ ಇವನು ಕಸಿಬಿಸಿ ಆಗಿಬಿಡ್ತಿತ್ತಂತೆ. ಒಬ್ಬೊಬ್ಬರನ್ನ ಕೆಲವ್ರು ಹಚ್ಕೊಂಡ್ಬಿಡ್ತಾರೆ. ಹಚ್ಕೊಂಡ್ರೆ ಅವ್ರು ಏನಾದರೂ ಇಲ್ಲ ಅಂದ್ರೆ ಸಾಕು, ಮತ್ತಿನ್ನು ಏನಪ್ಪ ಜಗತ್ತೇ ಇಲ್ಲ ನಮಗೆ ಅನ್ನುವಂತೆ ಆಡ್ತಿರ್ತಾರೆ. ಹಂಗಾಗಿ ಬಿಡ್ತದೆ. ಅದೇ ರೀತಿ ಇವನಿಗಾಯ್ತಂತೆ. ಇವನಿಗೆ ಅನ್ಯದಾತು ಭೃಶಂ ಉದ್ವಿಗ್ನಮನ ನಷ್ಟದ್ರವಿಣ ಇವ ಕೃಪಣಃ ಅಂತ ಹೇಳುತ್ತಾರೆ. ಅಂದರೆ ಅದು ಕಣ್ಣಿಗೆ ಬೀಳಲಿಲ್ಲ ಅಂತಂದರೆ ಉದ್ವೇಗಕ್ಕೆ ಒಳಗಾಗಿ ಬಿಡ್ತಿದ್ದಂತೆ. ಅಯ್ಯೋ, ಎಲ್ಲಿ ಹೋದ, ಯಾವಾಗ ಬರ್ತಾನೆ, ಯಾವಾಗಾದರೂ ಅದನ್ನು ನೋಡಿದ್ದೇನೆ ಅಂತ ಭಾರಿ ಒದ್ದಾಡ್ತಾ ಇದ್ದಂತೆ. ಈ ರೀತಿಯಲ್ಲಿ ಅದನ್ನು ನಿತ್ಯದಲ್ಲೂ ಕೂಡ ಅದರ ಲಾಲನೆ ಪಾಲನೆ ಇದನ್ನೆಲ್ಲ ಮಾಡ್ತಾ ಕೂತ್ಕೊಂಡ. ಇನ್ನು ಅದನ್ನು ನೋಡೋದು, ಅದಕ್ಕೆ ತಾನೇ ಏನು ಮಾಡ್ತಿದ್ದಂತೆ, ಸಣ್ಣ ಸಣ್ಣ ಎಳೆಯಾಗಿರುವಂತಹ ಹುಲ್ಲುಗಳನ್ನೆಲ್ಲ ತಂದು ಅದರ ಬಾಯಿಗಿಟ್ಟು ತಿನ್ನಿಸಿ ಮಾಡಿ ಅದನ್ನು ಲಾಲನೆ ಮಾಡಿದ್ರೇ ಸಂತೋಷ ಅವನಿಗೆ ಹೋದದ್ದು ಜಪ ಮಾಡಬೇಕು, ನಾನು ಉದ್ಧಾರ ಆಗಬೇಕು, ಆತ್ಮೋದ್ಧಾರ ಮಾಡಿಕೊಳ್ಬೇಕು. ಮಾಡಿದ ಕೆಲಸ ಏನು ಅಂದರೆ ಬರೀ ಜಿಂಕೆಯನ್ನು ನೋಡ್ಕೊಳ್ಳೋ ಕೆಲಸನೇ ಮಾಡಿದ. ಈ ರೀತಿಯಲ್ಲಿ ಮಾಡ್ತಾ ಕೂತ್ಕೊಂಡಂತೆ. ಹಾಗಿರಬೇಕಾದ್ರೆ ಒಮ್ಮೆ ಏನಾಯಿತು ಅಂತಂದರೆ, ಈ ಜಿಂಕೆ ಇದೆಯಲ್ಲ, ಇದನ್ನು ಎಷ್ಟು ಅಂದರೆ ಪ್ರತಿನಿತ್ಯವೂ ಕೂಡ ಇದನ್ನು ನೋಡಿಕೊಳ್ಳೋದು, ಲಾಲನೆ ಮಾಡೋದು, ಪಾಲನೆ ಮಾಡೋದೆಲ್ಲ ಭಾರಿ ಮಾಡ್ತಾ ಇದ್ದ. ಇದನ್ನು ಮಾಡ್ಕೊಂಡಿರಬೇಕಾದ್ರೆ ಒಮ್ಮೆ ಏನಾಯಿತು, ಅವನಿಗೆ ಇದ್ದಕ್ಕಿದ್ದಾಗೇನೆ ಇವನಿಗೆ ವಯಸ್ಸಾಗಿ ಇವನಿಗೆ ಅಂತ್ಯಕಾಲ ಎನ್ನುವಂಥದ್ದು ಬಂತಂತೆ. ಇವನಿಗೆ ಅಂತ್ಯಕಾಲ ಬಂದಾಗ ಆಗ ಇವನೇನು ಮಾಡಿದ, ವಿಚಾರ ಮಾಡಿದಂತೆ, ಅಲ್ಲ ನಾನಿನ್ನು ಹೋಗಿಬಿಡ್ತಾ ಇದ್ದೇನೆ, ನಾನು ಹೋದೆ ಅಂತಾದರೆ ಈ ಜಿಂಕೆ ಮರಿನ ಯಾರು ನೋಡ್ಕೊಳ್ತಾರೆ ಅಂತ ಅನ್ನಿಸ್ತದೆ. ಯಾರು ನೋಡ್ಕೊಳ್ತಾರೆ? ಇವನು ಅಂದ್ಕೊಳ್ಬೇಕಾ ಅದನ್ನು, ಯಾರು ನೋಡ್ಕೊಳ್ತಾರೆ ಅಂತ? ಕಾಲಕ್ಕೆ ನೋಡ್ಕೊಳ್ಳೋನು ಭಗವಂತ ಇರ್ತಾನೆ, ಪರಮಾತ್ಮ ಇರ್ತಾನೆ. ಎಂಥ ಸನ್ನಿವೇಶ ಇರ್ತದೆ, ಇನ್ನಾಗಲ್ಲ, ಇವನು ಜೀವನ ಹೋಯ್ತು ಅಂತ ಅಂದ್ಕೊಂಡಿರ್ತೀವಿ. ಅಷ್ಟರಲ್ಲಿ ಮತ್ತೆ ಬದುಕಿದ್ದು ಕೂತಿರ್ತಾನೆ. ಯಾರು ರಕ್ಷಣೆ ಮಾಡಬೇಕು? ದೇವರೇ ರಕ್ಷಣೆ ಅಷ್ಟೇ. ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ ಅನ್ನುವಂತೆ ಗರ್ಭದಿಂದ ಹಿಡ್ಕೊಂಡು ಇಲ್ಲಿ ತನಕ ಬಂದಿದ್ದೇವೆ ಅಂದರೆ ದೇವರೇ ರಕ್ಷಣೆ ಮಾಡೋದು, ಇನ್ಯಾರೂ ಇಲ್ಲ ರಕ್ಷಣೆ ಮಾಡತಕ್ಕಂಥದ್ದು. ಅವನೇ ನಿಜವಾದ ಬಂಧು. ಎಲ್ಲ ತ್ವಮೇವ ಮಾತಾಚ ಪಿತಾ ತ್ವಮೇವ ಅಂತ ಹೇಳ್ತೇವಲ್ಲ, ಮಾತರ್ಮೇ ಮಾತರಿಶ್ವನ್ ಪಿತರತಲು ಗುರೋರು ಭ್ರಾತರಿಷ್ಟಾಪ್ತ ಬಂಧು ಅಂತ. ಆಪ್ತ ಬಂಧು ಅಂದರೆ ಪರಮಾತ್ಮ ಅಷ್ಟೇ. ಅವನನ್ನು ಬಿಟ್ಟರೆ ಇನ್ಯಾರು ರಕ್ಷಣೆ ಮಾಡ್ತಾರೆ? ನಾವು ಅಂದ್ಕೊಂಡಿರ್ತೀವಿ ಅಷ್ಟೇ, ಅಯ್ಯೋ ನಮ್ಮ ಮನೆಯವರಿಲ್ಲ ಅಂದರೆ ನಮ್ಮ ಮನೆಯೇ ನಡೀತಿರಲಿಲ್ಲ ಅಂತ ಅಂದ್ಕೊಳ್ತೀವಿ. ಅವು ಮನೆಯವರು ಹೇಗಿರ್ತಾರೆ ಅಂದರೆ, ನಾನಿಲ್ಲ ಅಂದರೆ ನೀವು 4 ಮಂದಿ ಏನು ಬದುಕ್ತೀರಿ ಮನೆಯಲ್ಲಿ? ನಾನು ತಿಂಗಳ ದುಡ್ಡು ತಂದು ಹಾಕ್ತೀನಿ, ನೀವು ಬದುಕ್ತೀರಿ ಅಷ್ಟೇ, ಇಲ್ದಿದ್ರೆ ಏನಿದೆ ನಿಮ್ಮ ಜೀವನ ಅಂತ ಹೀಗೆಲ್ಲ ಮಾತಾಡೋರು ಇರ್ತಾರೆ. ಅದರಿಂದಾಗಿ ನಾವಿಲ್ಲ ಅಂದರೆ ಏನೂ ಇಲ್ಲ ಅಂತ ತಿಳ್ಕೊಂಡಿರ್ತೀರಲ್ಲ, ಅದು ಅಪ್ಪಟ ಸುಳ್ಳು. ಏನೇನಿಲ್ಲ, ಭ್ರಮೆ ನಮ್ಮದಷ್ಟೇ. ನಾವು ಯಾರಿಲ್ಲದೆ ಇದ್ದರೂ ಕೂಡ ಕಾಲಕ್ಕೆ ಪ್ರಪಂಚ ಎನ್ನುವುದು ಹೀಗೆ ನಡೀಬೇಕಲ್ಲ, ಹಾಗೇ ನಡೀತದೆ. ಪರಮಾತ್ಮನ ಇಚ್ಛೆಗೆ ನಡೀತಿರ್ತದೆ.
ಅವನ ಇಚ್ಛೆ ಹೇಗಿರ್ತದೋ ಅದರಂತೆ ನಡೀತಾ ಹೋಗ್ತಿರ್ತದಂತ ಅಷ್ಟೇ. ನಾವು ಅಂದ್ಕೊಳ್ತೀವಿ ಅಷ್ಟೆ, ನಾವು ಅಂತ. ನಾವು ಇರಲಿ ಬಿಡಲಿ, ನಾವಿಲ್ಲ ಅಂದ ಕೂಡಲೇ ಮನೆಯಿಂದ ಹೊರಗೆ ಹೋಗ್ತೀವಿ, ಮನೆ ಬಿದ್ದು ಹೋಗ್ತದೆ. ಏನಿಲ್ಲ, ನಾನಿಲ್ಲ ಅಂದರೆ ಈ ಮನೆ ಹೇಗಿರ್ತದೆ ಅಂತ. ನಾನಿಲ್ಲ ಅಂದರೆ ನೀನಿಲ್ಲ ಅಂತಲ್ಲ, ನೀನಲ್ಲ, ನಿಮ್ಮ ಅಪ್ಪ ಅಲ್ಲ, ನಿಮ್ಮ ಅಜ್ಜ ಅಲ್ಲ, ಯಾರಿಲ್ಲ ಅಂದರೂ ನಡೀತಿರ್ತದೆ ಅಷ್ಟೇ. ಹಾಗೆ ನಡೀತಿರ್ತದೆ ಪ್ರಪಂಚ ಅನ್ನೋದೇ ಹಾಗೆ. ಅದೊಂದು ಚಕ್ರ, ಅದು ಚಕ್ರ. ಆ ಚಕ್ರ ಎನ್ನುವಂಥದ್ದು ನಿಲ್ಲೋದೇ ಇಲ್ಲ, ಅದು ನಿರಂತರವಾಗಿ ತಿರುಗ್ತಾನೇ ಇರ್ತದಂಥದ್ದು. ನಾವೇನು ಮಾಡಬೇಕಾಗಿಲ್ಲ, ಪ್ರಪಂಚವನ್ನು ವ್ಯವಸ್ಥಿತವಾಗಿ ಇಂತಿಂಥ ಕಾಲದಲ್ಲಿ ಹೀಗೀಗಾಗಬೇಕು ಅಂತ ನಮ್ಮ ಪ್ರಾಸಂಗಿಕವಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. ನಮ್ಮ ಗುರುಗಳು ಪೇಜಾವರ ಸ್ವಾಮಿಗಳಿದ್ದರು. ಪೇಜಾವರ ಸ್ವಾಮಿಗಳು ದೊಡ್ಡ ಸ್ವಾಮಿಗಳು, ವಿಶ್ವೇಶತೀರ್ಥರು ಅವರಿದ್ದಾಗ ಅವರು ಏನು ಮಾಡ್ತಿದ್ರು ಅಂದರೆ, ಈ ಕಾಶಿಯಲ್ಲಿ ಹರಿದ್ವಾರದಲ್ಲಿ ಅಲ್ಲೆಲ್ಲ ಒಂದು ಪೇಜಾವರ ಮಠ ಕಟ್ಟಬೇಕು ಅಂತ. ಮಾಧ್ವ ಮಠ ಯಾವುದೂ ಇರಲಿಲ್ಲ ಅಲ್ಲಿ. ಈ ಇತ್ತೀಚೆಗೆಲ್ಲ ಮತ್ತೆ ಆಗ್ತಿದ್ದಾವೆ, ಬೇರೆ ಬೇರೆ ಮಠಗಳು ಆಗ್ತಿದ್ದಾವೆ. ಆಗ ಯಾವುದೂ ಇರಲಿಲ್ಲ, ಪೇಜಾವರ ಮಠ ಬಿಟ್ಟರೆ ಇನ್ಯಾವುದೂ ಇರಲಿಲ್ಲ. ಅದಕ್ಕೆ ಏನು ಮಾಡಿದರು ಅಂದರೆ, ಕಟ್ಟಬೇಕು ಅಂದಾಗ ಎಲ್ಲ ಕಡೆ ಸಂಗ್ರಹ ಮಾಡ್ತಿದ್ರು. ಸಂಗ್ರಹ ಮಾಡುವ ಹೋಗುವಾಗೆಲ್ಲ ಎಲ್ಲ ಮನೆಯಲ್ಲಿ ಕೇಳೋರು ಅವರು. ಪ್ರತಿ ಮನೆಗಳಿಗೆ ಹೋದಾಗಲೂ ಕೂಡ ಒಂದು ಕ್ಷೇತ್ರದಲ್ಲಿ ಒಂದು ಪುಣ್ಯ ಕೆಲಸ ಮಾಡ್ತಾ ಇದ್ದೀವಿ, ಒಂದು ದೊಡ್ಡ ಮಠ ಕಟ್ತಿದ್ದೀವಿ, ಅಲ್ಲಿ ಯಾತ್ರೆಗೆ ಬರೋರಿಗೆಲ್ಲರಿಗೂ ಕೂಡ ಬಹಳ ಅನುಕೂಲ ಆಗ್ತದೆ, ನಿಮ್ಮಿಂದ ಹೆಚ್ಚು ಎಷ್ಟು ಕೊಡಲಿಕ್ಕಾಗತ್ತೋ ಅಷ್ಟು ಕೊಡ್ರಿ ಅಂತ ಬಾಯ್ಬಿಟ್ಟು ಕೇಳೋರು. ಅವರು ಬಾಯ್ಬಿಟ್ಟು ಕೇಳ್ತಿದ್ರು. ಅದಕ್ಕೆ ಅವರಿಗೊಬ್ಬರು ಶಿಷ್ಯರಿದ್ದರು, ದಿಲ್ಲಿ ಒಳಗಿದ್ದಾರೆ ಅವರು. ಅವ್ರ ಹೆಸರು ನೀರಾರಾಡಿಯ ಅಂತ ಒಬ್ಬರಿದ್ದಾರೆ. ಅವರು ಈ ಹಿಂದೆ ಕೇಳಿರ್ತೀರಿ ನೀವೆಲ್ಲರೂ ಕೂಡ, ಒಂದು ಹಿಂದೆ 2G ಸ್ಪೆಕ್ಟ್ರಮ್ ಅಂತ ಒಂದು ಹಗರಣ ಆಗಿತ್ತು. ಅದರ ಬಹಳ ದೊಡ್ಡ ರೂವಾರಿ ಇವರೇ, ಅದರದ್ದೆಲ್ಲ ನೋಡ್ಕೊಳ್ತಾ ಇದ್ದಂಥ ದೊಡ್ಡ ಬಿಸ್ನೆಸ್ ಮ್ಯಾನ್, ಬೇಕಾದಷ್ಟು ಆಸ್ತಿ ಇದೆ. ಅವ್ರು ಸ್ವಾಮಿಗಳಿಗೆ ಭಾಳ ಭಕ್ತರು. ಅವರು ಬಂದುಬಿಟ್ಟು ಹೇಳಿದರು, ಹೀಗೆಲ್ಲ ಕೇಳ್ತಾ ಇದ್ದದ್ದು ಅವ್ರಿಗೆ ಗೊತ್ತಾಯಿತು. ಗೊತ್ತಾದ ಕೂಡಲೇ ಅವ್ರು ಬಂದು ಹೇಳಿದರು, ಸ್ವಾಮಿ ಯಾಕೆ ಒದ್ದಾಡ್ತೀರಿ ನೀವು, ಇಷ್ಟೆಲ್ಲ ಎಲ್ಲೆಲ್ಲೋ ಹೋಗಿ ಇವ್ರ ಹತ್ರ ಹೋಗಿ ಕೇಳ್ತಿದ್ದೀರಿ, ಎಷ್ಟು ಬೇಕು ಹೇಳಿದ್ರು ಸ್ವಾಮಿ, 10 ಕೋಟಿಯ 20 ಕೋಟಿನ ನಾನೇ ಕೊಟ್ಬಿಡ್ತೀನಿ ಅಂತಂದ್ರು ಅವರು. ನಾನೇ ಕೊಟ್ಬಿಡ್ತೀನಿ, ನೀವೆಲ್ಲ ಮನೆಗೆ ಹೋಗಿ ಕೇಳಬೇಡ್ರಿ, ನೀವು ನಮಗೆ ಬೇಜಾರಾಗ್ತದೆ, ನಾನು ಕೊಟ್ಬಿಡ್ತೀನಿ, ನೀವೇ ಕಟ್ಟಿಬಿಡ್ರಿ ಅಂತ, ನಿಮ್ಮದೇ ಆಗ್ತದೆ ಅಂತ ಅಷ್ಟು ಹೇಳಿದರೆ. ಸ್ವಾಮಿಗಳೇನು ಹೇಳಿದ್ರು ಅಂದರೆ, ನೀವು ಕೊಡ್ರಿ ಇಲ್ಲ ಅಂತಲ್ಲ, ಅದನ್ನು ತೊಗೊಂಡು ಬೇರೆ ಕಟ್ತೀನಿ ಇಲ್ಲ ಅಂತಲ್ಲ, ಆದರೂ ನಾನು ಎಲ್ಲರ ಮನೆಗೆ ಹೋಗೋದು ಬಿಡೋದಿಲ್ಲ ಅಂತಂದರು. ಯಾಕೆ ಅಂತ ಕೇಳಿದರು. ಕೇಳಿದ್ದಕ್ಕೆ ಸ್ವಾಮಿಗಳು ಹೇಳಿದರು, ಇಲ್ಲ, ಆ ಏನು ಮಠವನ್ನು ಕಟ್ಟುತ್ತೇನೆ ಅದು ಕಟ್ಟಿದ್ದು ಕೇವಲ ಯಾರೋ ಒಬ್ಬರು ಕೊಟ್ಟಿದ್ದು, ಅವರಿಂದ ಕಟ್ಟಿದ್ದು ಅಂತ ಆಗಬಾರ್ದು, ಪ್ರತಿಯೊಬ್ಬರು ಕೊಟ್ಟದ್ದು ಅದು ಎಲ್ಲರ ಮಠ ಅಂತ ಆಗಬೇಕು ಅಂತ, ಅದಕ್ಕೋಸ್ಕರ ಎಲ್ಲರ ಮನೆಗೆ ಹೋಗ್ತೀನಿ ಅಂದರೆ. ಅದಕ್ಕೆ ಈಗೆಲ್ಲ ಆಯ್ತು, ಇದೆಲ್ಲ ಗಲಾಟೆ ಇಷ್ಟೆಲ್ಲ ಆಯಿತು. ನಾನಿದ್ದೆ, ನಾನು ಕೇಳಿದೆ ಸ್ವಾಮಿಗಳ ಹತ್ರ, ಸ್ವಾಮಿ ಯಾಕೆ ಒದ್ದಾಡ್ತೀರಿ ಸ್ವಾಮಿ, ಇನ್ನು ವಯಸ್ಸು ಬೇರೆ ಆಗ್ತಾ ಇದೆ, ನಿಮ್ಮ ನಂತರ ಇದನ್ನೆಲ್ಲ ಯಾರು ನೋಡ್ಕೊಳ್ತಾರೆ, ಏನು ಇಷ್ಟೆಲ್ಲ ಕಟ್ಟಿಡ್ತಾ ಇದ್ದೀರಿ ಮಠಗಳು ಮಂದಿರಗಳು ಅಂತ, ಇಷ್ಟೆಲ್ಲ ಮಾಡ್ತೀರಿ, ಯಾಕೆ ಬೇಕು ಸ್ವಾಮಿ, ಈ ವಯಸ್ಸಿನಲ್ಲೂ ಇಷ್ಟು ಕಷ್ಟಪಟ್ಟುಕೊಂಡು ಯಾಕೆ ಮಾಡ್ತೀರಿ, ಸುಮ್ಮನೆ ಬೇಡ ಸ್ವಾಮಿ, ಯಾಕೆ ಒದ್ದಾಡ್ತೀರಿ ಅಂತ. ಅವತ್ತು ಅರ್ಜೆಂಟಲ್ಲಿ ಹೋಗ್ತಾ ಇದ್ರು ಸ್ವಾಮಿಗಳು, ಏನು ಮಾತಾಡಲಿಲ್ಲ, ಹೋಗಿಬಿಟ್ರು. ಹೇಳಿ ಆಮೇಲೆ ಸಾಯಂಕಾಲ ರಾತ್ರಿ ಪೂಜೆ ಅಂತಿರುತ್ತೆ, ತೊಟ್ಲು ಪೂಜೆ. ಆ ತೊಟ್ಲು ಪೂಜೆಗೆ ರಾತ್ರಿ ಸ್ನಾನ ಮಾಡ್ತಾ ಇದ್ರು ಸ್ವಾಮಿಗಳು. ನಾನೆಲ್ಲೋ ಇದ್ದೆ, ಕರೆಸಿದ್ರು ಸ್ವಾಮಿಗಳು, ಕರೆಸಿ ಹೇಳಿದರು, ಬೆಳಿಗ್ಗೆ ನೀನೊಂದು ಪ್ರಶ್ನೆ ಕೇಳಿದ್ದೆ, ನನಗೆ ಉತ್ತರ ಕೊಡಲಿಕ್ಕಾಗಲಿಲ್ಲ, ಅರ್ಜೆಂಟ್ ಕೆಲಸದ ಮೇಲೆ ಹೋಗಿದ್ದೆ, ಈಗ ಉತ್ತರ ಕೊಡ್ಲಿಕ್ಕೆ ನೀನು ಕರೆದೀನಿ ಅಂದರು ಅವ್ರು ಸ್ವಾಮಿಗಳು. ಅವ್ರ ನೆನಪು ಏನಂತೀರಿ, ಅವ್ರು ಕರೆದು ಹೇಳಿದ್ರು ನನಗೆ, ನೀನು ಬೆಳಿಗ್ಗೆ ಕೇಳಿದ್ದೇನು, ಎಲ್ಲ ಮಠಗಳನ್ನು ಕಟ್ತಿದ್ದೀನಿ, ಮುಂದೆ ಯಾರು ನೋಡ್ಕೊಳ್ತಾರೆ, ಯಾಕೆ ಒದ್ದಾಡ್ತೀರಿ ಅಂತ ಹೇಳ್ತಿದ್ದೀ, ಆದರೆ ಮುಂದೆ ಯಾರು ನೋಡ್ಕೊಳ್ತಾರೆ ಅಂತ ಹೇಳ್ತಿದ್ದೀಯಲ್ಲ, ಮುಂದೆ ಯಾರು ನೋಡ್ಕೊಳ್ತಾರೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ ಅಂತಂದ್ರೆ ಅವರು. ನಾನು ಯೋಚನೆ ಮಾಡಲ್ಲ. ಅಲ್ಲ ಸ್ವಾಮಿ, ಮತ್ತು ನೀವೇ ಕಟ್ಟೋದಲ್ಲ, ನೀವ್ಯಾಕೆ ಯೋಚನೆ ಅಲ್ಲ, ನಾನು ಯೋಚನೆ ಯಾಕೆ ಅಂದರೆ, ಮುಂದೆ ಯಾರು ನೋಡ್ಕೊಳ್ತಾರೆ ಅನ್ನೋದು ಅದು ಭಗವಂತನ ಇಚ್ಛೆಗೆ ಬಿಟ್ಟ ವಿಚಾರ, ಅದು ಪರಮಾತ್ಮ ನೋಡ್ಕೊಳ್ಬೇಕು ಮುಂದೆ ಏನಾಗ್ತದೆ ಅನ್ನೋದನ್ನು. ನಾನು ಮುಂದೆ ಹೀಗಾಗ್ತದಲ್ಲ, ಮುಂದೆ ಏನಾಗಿಬಿಡ್ತದೋ ಏನೋ ಅಂತ ನಾನು ಈಗಲೇ ಯೋಚನೆ ಮಾಡ್ತಾ ಕೂತ್ರೆ ಅದು ಭಗವಂತನ ಯೋಚನೆಯನ್ನು ನಾನು ಮಾಡಿದಂತೆ ಆಗ್ತದೆ. ಭಗವಂತನ ಕೆಲಸ ನಾನು ಮಾಡಲಿಕ್ಕೆ ನನಗೆಲ್ಲಿದೆ ಯೋಗ್ಯತೆ, ನನ್ನ ಕೆಲಸ ಇದನ್ನು ಮಾಡಬೇಕಾದ್ರಿಂದ ಭಗವಂತ ಕಳಿಸಿದ್ದಾನೆ, ಆದ್ದರಿಂದ ನಾನು ಮಾಡ್ತೀನಿ ಅಷ್ಟೇ. ದೇವರು ಕೊಟ್ಟಿದ್ದಾನೆ, ಇಲ್ಲೊಂದು ಅಪಾಯಿಂಟ್ ಮಾಡಿದ್ದಾನೆ ನನ್ನ, ಆ ಕೆಲಸ ನಾನು ಮಾಡ್ತೀನಿ, ಹೊರತಾಗಿ ನಾನಿಲ್ಲ ಅಂದರೆ ಈ ಮಠ ಬಿದ್ದು ಹೋಗ್ತದೆ, ನಾನಿಲ್ಲ ಅಂದರೆ ಎಲ್ಲ ಹಾಳು, ಹಿಂಗೆ ಅನ್ಕೊಳ್ಳೋದೇ ಇಲ್ಲ ನಾನು, ಅದು ಭಗವಂತನ ಕೆಲಸ ಅಂತ ಹೇಳ್ತಿದ್ದೆ. ಹಾಗೆ ಈ ಭರತ ಅಂದುಕೊಳ್ತಾನೆ, ನಾನು ಹೋದೆ ಅಂದರೆ ಈ ಜಿಂಕೆ ಮರಿ ಏನಾಗ್ತದೆ ಅಂತ ಅಂದ್ಕೊಂಡಂತೆ. ನಾನು ಹೋದರೆ ಏನಾಗ್ತದೆ, ಏನಾಗಲ್ಲ, ನಡೀತಿರ್ತದೆ, ಯಾವಾಗಲೂ ನಡೀತಿರ್ತದೆ. ಹಾಗೆ ಆ ರೀತಿಯಲ್ಲಿ ನಾವು ಅಂದ್ಕೊಳ್ತೀವಿ, ಏನಾಗ್ತದೆ ಹೇಳಿ,
ಎಲ್ಲಿದ್ದರೂ ಕೂಡ ದೇವರು ರಕ್ಷಣೆ ಮಾಡತಕ್ಕಂಥವನು ಅಂತಿದ್ದಾನೆ ಪರಮಾತ್ಮ. ಅಲ್ಲಲ್ಲಲ್ಲೇ ಆಹಾರ ಕೊಟ್ಬಿಡ್ತಾನೆ ಪರಮಾತ್ಮ, ಅಲ್ಲಲ್ಲೇ ರಕ್ಷಣೆ ಮಾಡ್ತಿರ್ತಾನೆ. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇತ್ತವರು ಯಾರೋ, ಹಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಸುವನು, ಇದಕ್ಕೆ ಸಂಶಯವಿಲ್ಲ. ಭಗವಂತ ಅಲ್ಲಲ್ಲಲ್ಲೇ ವ್ಯವಸ್ಥೆ ಮಾಡಿರ್ತಾನೆ. ರಕ್ಷಣೆ ಮಾಡಬೇಕು ಅಂತ ಆಹಾರ ಅಲ್ಲಲ್ಲೇ ಕೊಡ್ತಿರ್ತಾನೆ. ಕಾಡಲ್ಲಿರುವಂತಹ ಪ್ರಾಣಿಗಳಿಗೆ ನಾವು ನಿತ್ಯ ಆಹಾರ ಕೊಡ್ತೀವಿ? ಇಲ್ಲ, ಎಲ್ಲೋ ಪ್ರಕೃತಿಯಲ್ಲಿ ವ್ಯವಸ್ಥೆ ಮಾಡಿಬಿಟ್ಟಿರ್ತಾನೆ. ದೇವರ ವ್ಯವಸ್ಥೆಯನ್ನು ಅಲ್ಲಲ್ಲೇ ಮಾಡಿರ್ತಾನೆ. ಹಾಗಾಗಿ ನಾವು ಯಾರೂ ರಕ್ಷಣೆ ಮಾಡತಕ್ಕಂಥವರಲ್ಲ, ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ಅರ್ಥ ಮಾಡಿಕೊಳ್ಬೇಕು. ಆದರೆ ಭರತ ಅನ್ಕೊಂಡ, ನಾನು ಹೋದ್ರೆ ಈ ಜಿಂಕೆಗೆ ಏನಾಗ್ತದೋ ಏನೋ, ಯಾರು ರಕ್ಷಣೆ ಮಾಡ್ತಾರೋ ಏನೋ ಅಂತ ಬಹಳ ಯೋಚನೆ ಮಾಡಿದ್ದಂತೆ. ಇಷ್ಟು ಯೋಚನೆ ಮಾಡಿಕೊಂಡು ಕೊನೆಯ ಕಾಲದಲ್ಲಿ ಸಾಯುವಾಗ ಜಿಂಕೆ 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 ಅಂದ್ಕೊಂಡು ಸತ್ತ. ಅವನು ಜಿಂಕೆ ಜಿಂಕೆ ಅಂತ ಅಂದ್ಕೊಂಡು ಸತ್ತದ್ರಿಂದ ಮುಂದಿನ ಜನ್ಮ ಎನ್ನುವಂತಹದ್ದು ಜಿಂಕೆ ಜನ್ಮನೇ ಬಂತಂತ. ಅವನಿಗೆ ಅದೇ ಜನ್ಮ ಬಂತು. ಯಾವುದನ್ನು ಕೊನೆಯ ಕಾಲದಲ್ಲಿ ಸ್ಮರಣೆ ಮಾಡಿಕೊಂಡು ಸಾಯ್ತಾರೋ ಅವರಿಗೆ ಮುಂದಿನ ಜನ್ಮ ಎನ್ನುವಂಥದ್ದು ಅದೇ ಜನ್ಮ ಬರ್ತದೆ. ಎಂ ಎಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ ತಮೇ ವೈತಿ ಕೌಂತೆಯ ಅಂತ. ಯಾರು ಅಂತ್ಯಕಾಲದಲ್ಲಿ ಯಾವುದನ್ನು ಸ್ಮರಣೆ ಮಾಡ್ತಾರೋ ಅವರಿಗೆ ಮುಂದಿನ ಜನ್ಮ ಅದೇ ಇರ್ತದಂತೆ. ಆದ್ದರಿಂದ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಭಾಳ ಮನೆಯಲ್ಲಿ ಯಾರ್ಯಾರನ್ನೂ ಹಚ್ಚಿಕೊಳ್ಳೋದು ಬಿಟ್ಟು ಏನು ಮಾಡ್ತಿರ್ತಾರೆ ಅಂದರೆ, ಈ ಕೆಟ್ಟ ಕೆಲಸಕ್ಕೆ ಬರದೇ ಇರುವಂಥ ನಾಯಿಗೆ ಇದನ್ನ ಹಚ್ಕೊಂಡು ಬದುಕ್ತಿರ್ತಾರೆ. ಎಲ್ಲಿ ಹೋದ್ರೂ ಅದು ಬೆಲ್ಟ್ ಹಿಡ್ಕೊಂಡೇ ಹೋಗ್ತಿರ್ತಾರೆ, ಎಲ್ಲಿ ಹೋದ್ರೆ ಹಾಗೆ ಹೋಗ್ತಿರ್ತಾರೆ. ಕೊಂಕಳಲ್ಲಿ ಮಕ್ಕಳು ಎತ್ಕೊಳ್ರು ಅಂದರೆ ಇವನ್ನೇ ಎತ್ಕೊಂಡು ಓಡಾಡ್ತಾರೆ. ಹಾಗಿರ್ತದೆ, ಅಷ್ಟು ಹಚ್ಕೊಂಡ್ಬಿಡ್ತಾರೆ. ಕೊನೆಯ ಕಾಲದಲ್ಲಿ ಹೋಗುವಾಗ ನಾಯಿ ನಾಯಿ ಅಂದ್ಕೊಂಡು ಸತ್ತರೆ ಮುಂದೆ ನೀವು ಇನ್ನೊಬ್ರು ಯಾರೋ ನಿಮ್ಮನ್ನು ಬೆಲ್ಟಲ್ಲಿ ಹಿಡ್ಕೊಂಡು ಹೋಗ್ತಾರೆ ಅಷ್ಟೇ. ಅದರಿಂದಾಗಿ ಅಂತ್ಯಕಾಲದಲ್ಲಿ ಅದ್ರ ಸ್ಮರಣೆ ಬರಬಾರ್ದು. ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ ಅಂತ. ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬರಬೇಕೇ ಬಿಟ್ಟರೆ ಇನ್ಯಾವುದು ಬರಬಾರ್ದು, ಯಾವುದ್ಯಾವುದನ್ನು ಹಚ್ಚಿಕೊಳ್ಳಿಕ್ಕೆ ಹೋಗಬಾರ್ದು. ಹಾಗೆ ಅಂತ ಇದರಿಂದ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಹೀಗೆ ಇವನು ಸತ್ತು ಆ ಜಿಂಕೆಯಾಗಿ ಹುಟ್ಟಿದ. ಆ ಜಿಂಕೆಯಾಗಿ ಹುಟ್ಟಿದ ನಂತರ ಜಿಂಕೆ ಜನ್ಮವನ್ನು ಕಳ್ಕೊಳ್ಬೇಕಲ್ಲ. ಆಗಲೂ ಕೂಡ ಅವನಿಗೇನಿತ್ತು ಅಂದರೆ ವಿಶೇಷ ಏನು ಅಂದರೆ, ಹಿಂದಿನ ಜನ್ಮದ ಸಾಧನೆ ಇತ್ತಲ್ವ, ಆ ಸಾಧನೆಯಿಂದಾಗಿ ಆ ತತ್ವಜ್ಞಾನ ನಾಶ ಆಗಿರಲಿಲ್ಲಂತ. ಆ ಜ್ಞಾನ ಹಾಗೆ ಇತ್ತು. ಹಿಂದಿನ ಜನ್ಮದ ಸ್ಮರಣೆನೂ ಇತ್ತಂತೆ. ಜಿಂಕೆ ಆದಾಗಲೂ ಕೂಡ ಹಿಂದಿನ ಜನ್ಮದ ಸ್ಮರಣೆ ಇತ್ತು. ನಾನೊಬ್ಬ ಭರತ ಚಕ್ರವರ್ತಿ ಆಗಿದ್ದೆ ಅಂತ ಸ್ಮರಣೆ ಇತ್ತಂತೆ. ಆ ಸ್ಮರಣೆಯಿಂದ ಏನು ಮಾಡಿದ ಅಂದರೆ, ಎಲ್ಲೋ ಹುಟ್ಟಿದ್ದು ತಾನು ಹಿಂದಿನ ಜನ್ಮದಲ್ಲಿ ಪುಲಹಾಶ್ರಮದಲ್ಲಿದ್ದು ನಾನಲ್ಲಿ ದೇವರ ಆರಾಧನೆ ಮಾಡುತ್ತಿದ್ದೆ. ಅಲ್ಲಿ ಗಂಡಕಿ ನದಿ ತೀರ, ಗಂಡಕಿ ನದಿಯಲ್ಲಿ ಬ್ರಹ್ಮದೇವರೇ ಸಾಳಗ್ರಾಮವನ್ನು ತಯಾರು ಮಾಡುತ್ತಿರ್ತಾರೆ ಹುಳದ ರೂಪದಲ್ಲಿ. ಆ ಸನ್ನಿಧಾನದಲ್ಲಿ ಹೋಗಬೇಕು, ಅಲ್ಲಿ ಪ್ರಾಣತ್ಯಾಗ ಮಾಡಬೇಕು ಅಂತ ಜಿಂಕೆ ಜನ್ಮದಲ್ಲಿದ್ದಾಗಲೂ ಕೂಡ ಎಲ್ಲೋ ಹುಟ್ಟಿದ್ರು ಕೂಡ ಅಲ್ಲಿ ತನಕ ಪಾದಯಾತ್ರೆ ಮಾಡ್ಕೊಂಡು ಹೋಯ್ತಂತೆ. ಜಿಂಕೆ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಆ ತನ್ನ ಕಳೆ ಬರವನ್ನು ಅಂದರೆ ಅಲ್ಲಿ ಪ್ರಾಣತ್ಯಾಗವನ್ನು ಮಾಡಿದಂತೆ. ಜಿಂಕೆ ಜನ್ಮವನ್ನು ಕಳ್ಕೊಂಡು ಇಷ್ಟು ಗಂಡಕಿ ನದಿ ತೀರದಲ್ಲಿ ಜಿಂಕೆ ಜನ್ಮವನ್ನು ಕಳ್ಕೊಂಡಾದ ಮೇಲೆ ಮತ್ತೊಂದು ಜನ್ಮ ಬಂತಂತ ಅವನಿಗೆ. ಮೂರನೇ ಜನ್ಮ ಇದು. ಇನ್ನೊಂದು ಜನ್ಮ ಏನು ಜನ್ಮ ಬಂತು? ಅತಕಸ್ಯಚಿತ್ ದ್ವಿಜವರಸ್ಯ ಅಂಗಿರಸ ಪ್ರವರಸ್ಯ ಶಮದ ಮತಪಃ ಸ್ವಾಧ್ಯಾಯ ಅಧ್ಯಯನ ತ್ಯಾಗ ಸಂತೋಷ ತಿತಿಕ್ಷಾ ಪ್ರಶ್ರಯ ವಿದ್ಯಾ ಅನಸೂಯಾತ್ಮ ಜ್ಞಾನಾನಂದ ಯುಕ್ತಸ್ಯ. ಅಂದರೆ ಒಬ್ಬ ಅಂಗಿರಸ ಅಂತ, ಅಂಗಿರಸ ಗೋತ್ರದ ಒಬ್ಬ ಬ್ರಾಹ್ಮಣ. ಆ ಅಂಗಿರಸ ಗೋತ್ರದ ಬ್ರಾಹ್ಮಣನಿಗೆ ಒಂದಷ್ಟು ವಿಶೇಷಣಗಳನ್ನು ಹೇಳುತ್ತಾರೆ. ಬಹಳ ಬ್ರಾಹ್ಮಣ ಶ್ರೇಷ್ಠನಾಗಿದ್ದ ಹಾಗೆ ಹೀಗೆ ಅಂತ ಒಂದು ಕುಟುಂಬದಲ್ಲಿ ಈ ವ್ಯಕ್ತಿ ಹುಟ್ಟಿದಂತೆ. ಈ ಜಿಂಕೆ ಏನಿದ್ದ ಭರತ ಚಕ್ರವರ್ತಿ, ಆ ಜಿಂಕೆ ಜನ್ಮವನ್ನು ಕಳ್ಕೊಂಡು ಇನ್ನೊಂದು ಜನ್ಮ ಬಂತು, ಅಂದರೆ ಬ್ರಾಹ್ಮಣ ಜನ್ಮ ಎನ್ನುವಂಥದ್ದು ಬಂತಂತೆ. ಆ ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿದ. ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿದಾಗ ಬ್ರಾಹ್ಮಣನಾಗಿರಬೇಕಾದ್ರೆ ಭಾರಿ ಅದ್ಭುತ ಇವನು. ಯಸ್ತು ತತ್ರ ಪುಮಾಂಸ್ತಂ ಪರಮಭಾಗವತಂ ರಾಜರ್ಷಿ ಪ್ರವರಂ ಭರತಂ ಉತ್ಸೃಷ್ಟಂ ಮೃಗಶರೀರಂ ಚರಮಶರೀರೇಣ ವಿಪ್ರತ್ವಂ ಗತಮಾಹುಹು ಅಂತ. ಇವನು ಎಂಥವನು ಅಂದರೆ ಈ ಮಕ್ಕಳಲ್ಲಿ ಬಹಳ ಶ್ರೇಷ್ಠನಾದಂಥ ಮಗನಾಗಿ ಬಿಟ್ಟಿದ್ದಂತೆ. ಇವನು ಕೊನೆಯ ಜನ್ಮ ಇದೆ ಇವನಿಗೆ, ಚರ್ಮ ಶರೀರ ಅಂತ ಹೇಳುತ್ತಾರೆ. ಚರ್ಮ ಶರೀರ ಅಂದರೆ ಇದಾದ್ಮೇಲೆ ಇನ್ನೊಂದು ಶರೀರ ಬರುವುದಿಲ್ಲ ಅವನಿಗೆ, ಇನ್ನೇನಿದ್ರು ಮೋಕ್ಷ ಅಂತಲೇ ಅರ್ಥ. ಶಾಸ್ತ್ರಗಳಲ್ಲಿ ಅಲ್ಲಲ್ಲಿ ಬಳಸ್ತಿರ್ತಾರೆ, ಇದು ಚರ್ಮ ಶರೀರ ಅಂತ ಹೇಳ್ತಿರ್ತಾರೆ. ಚರ್ಮ ಶರೀರ ಅಂತಂದರೆ ಅವರಿದು ಚರ್ಮ ಅಂದರೆ ಕೊನೆ ಅಂತ ಅರ್ಥ, ಕೊನೆ ಶರೀರ ಅಂತ. ಅಂದರೆ ಹಾಗೆ
ಯತಿಗಳೆಲ್ಲ ಹೋದಾಗ ಅವಾಗೆಲ್ಲ ಶ್ಲೋಕ ಮಾಡ್ತಾರೆ, ಒಂದು ಶ್ಲೋಕ ಮಾಡಿ ಅದಕ್ಕೆ ಹೆಸರು ಏನಂದರೆ ಚರಮ ಶ್ಲೋಕ ಅಂತ ಹೇಳ್ತಾರೆ. ಇನ್ನು ಮತ್ತೆ ಇವರು ಸ್ತೋತ್ರ ಮಾಡಲಿಕ್ಕಿಲ್ಲ, ಇನ್ನು ಇದೇ ಸ್ತೋತ್ರ ಚರಮ ಶ್ಲೋಕ ಇದು ಅಂತ. ಹಾಗೆ ಆ ರೀತಿಯಲ್ಲಿ ಇವರಿಗೆ ಏನಂತಾರೆ, ಇವರನ್ನು ಇವನ ಚರಮ ಶರೀರವನ್ನು ಪಡ್ಕೊಂಡಂತೆ ಬ್ರಾಹ್ಮಣ ಜನ್ಮ ಬಂತು. ಆಗಲೂ ಅವನಿಗೆ ಏನು ಹೆಸರಿಟ್ಟಿದ್ರು ಅಂದರೆ ಭರತ ಅಂತಲೇ ಹೆಸರಿಟ್ಟಿದ್ರು. ಭರತ, ಆ ಭರತ ಅನ್ನುವಂಥ ಹೆಸರಿನಿಂದಲೇ ಖ್ಯಾತಿಯನ್ನು ಪಡೆದಿದ್ದ. ಭಾರಿ ಅದ್ಭುತ ಇವನು. ಎಷ್ಟು ಅಂತಂದರೆ ಆ ಭರತನಾಗಿ ಹುಟ್ಟಿದಾಗ ಅವನಿಗೆ ಬೇಕಾದಷ್ಟು, ಅವನಿಗೆ ಅಣ್ಣ ತಮ್ಮಂದರೆಲ್ಲ ಇದ್ದರು ಪಾಪ. ಮನೆಯಲ್ಲಿ ಬಹಳ ತಾತ್ಸಾರಕ್ಕೊಳಗಾಗಿದ್ದಂತೆ ಅವನು. ಬೇರೆ ಬೇರೆ ಅಣ್ಣ ತಮ್ಮಂದಿರಿದ್ದರೂ ಕೂಡ ಇವನೇನು ಮಾಡ್ತಿದ್ದಂತೆ, ಅವ್ರ ಜೊತೆಗೆ ಯಾರ ಜೊತೆಗೂ ವ್ಯವಹಾರ ಇಲ್ಲ, ಅಪ್ಪನ ಜೊತೆಗೂ ವ್ಯವಹಾರ ಇಲ್ಲ. ಆದರೆ ಅಪ್ಪನೇ ಏನು ಮಾಡಿದ, ಇವನು ಏನು ಮಾಡಿದ್ರು ಮಾತಾಡಲ್ಲ. ಆದರೂ ಕಾಲಕ್ಕೆ ಸರಿಯಾಗಿ ಇವನಿಗೊಂದು ಉಪನಯನ ಮಾಡಬೇಕು ಅಂತ ಅಪ್ಪ ಏನೋ ಒದ್ದಾಡಿಕೊಂಡು ಒಂದು ಉಪನಯನ ಮಾಡಿಬಿಟ್ಟಿದ್ದಂತೆ. ಆ ಉಪನಯನಗಳನ್ನೆಲ್ಲ ಮಾಡಿ ಎಲ್ಲ ಆಗಿ ಹೋಗಿತ್ತು. ಆದರೆ ಕೊನೆಗೆ ಅವರಪ್ಪ ಸತ್ತ ಮೇಲೆ ಅಣ್ಣಂದ್ರಿದ್ರಂತೆ. ಅಣ್ಣಂದ್ರೆಲ್ಲ ಏನು ಮಾಡಿದರು, ಮನೆಯಲ್ಲಿ ಇವನಿಗೆ ಊಟ ಹಾಕಿದ್ರೆ ಮಾಡ್ತಿದ್ದ. ಬೇಕು ಅಂತಲೂ ಕೇಳ್ತಿರ್ಲಿಲ್ಲ, ಬೇಡ ಅಂತಲೂ ಹೇಳ್ತಿರ್ಲಿ. ಎಷ್ಟು ಹಾಕಿದ್ರೆ ಅಷ್ಟು ತಿನ್ನೋದು. ಒಂದೇ ತುತ್ತು ಹಾಕಿದ್ರು ತಿಂತಿದ್ದ, ಒಂದು ಬೋಗೋಣಿ ಅನ್ನ ಹಾಕಿದ್ರು ತಿಂತಿದ್ದ, ಏನು ಮಾಡಿದ್ರು ತಿಂತಿದ್ದಂತೆ. ಹಾಗಿದ್ದ ಇವನು. ಏನು ಇಷ್ಟು ಬೇಕು ಅಂತ ಕೇಳ್ತಿರ್ಲಿಲ್ಲ, ಸಾಕು ಅಂತ ಹೇಳ್ತಿರ್ಲಿಲ್ಲ, ಹಾಗಿದ್ದ, ವಿಚಿತ್ರವಾಗಿದ್ದ. ಇವನು ಕಟ್ಕೊಂಡು ಏನು ಮಾಡೋದು ಅಂತ ಕಡೆಗೆ ಏನು ಮಾಡಿದ್ರಂತೆ, ಇವನನ್ನು ಒಂದು ಕೆಲಸಕ್ಕೆ ಹಾಕೋಣ ಅಂತ ಈ ಏನಂತಾರೆ ಇದರಲ್ಲಿ ಹೊಲದಲ್ಲಿ ಒಂದು ಕೆಲಸಕ್ಕೆ ಇಟ್ರಂತೆ. ಇವನನ್ನು ಏನು ಕೆಲಸ ಅಂದರೆ ಶಬ್ದ ಮಾಡೋ ಕೆಲಸ. ಯಾರಾದರೂ ಕಳ್ಳರು ಬಂದು ಧಾನ್ಯ ಕಿತ್ಕೊಂಡು ಹೋಗ್ತಾರೆ ಅಂತ ಯಾವಾಗಲೂ ಒಂದು ಬಡಿತಿರ್ಬೇಕು, ಏನೋ ಶಬ್ದ ಮಾಡ್ತಿರ್ಬೇಕು. ಅಂಥ ಕೆಲಸಕ್ಕೆ ಹಾಕಿದ್ರಂತೆ ಅವನು. ಕೆಲಸಕ್ಕೆ ಹಾಕಿ 24 ಗಂಟೆ ಇಲ್ಲಿ ಬಾರಿಸ್ತಾ ಕೊಡು, ಇಲ್ಲಿ ಯಾರೋ ಒಬ್ರು ಇದ್ದಾರೆ ಅಂತ ಹೇಳಿ ಹೆದರಿಕೆಯಿಂದ ಯಾರು ಬರೋದಿಲ್ಲ ಅಂತ ಇಂಥ ಕೆಲಸ ಕೊಟ್ಬಿಟ್ರು. ಅವನು ಭಾಳ ತಾತ್ಸಾರಕ್ಕೊಳಗಾದವನು. ಭಾರಿ ತಾತ್ಸಾರ ಮಾಡಿದ್ರು ಅಣ್ಣಂದ್ರೆಲ್ಲರೂ ಕೂಡ. ಇಷ್ಟು ತಾತ್ಸಾರ ಮಾಡಿಕೊಂಡಿದ್ದರೂ ಕೂಡ ಯಾರ ಬಗ್ಗೆನೂ ಬೇಸರ ಇಲ್ಲ ಅವನಿಗೆ, ಹಾಯಾಗಿದ್ದವನು. ಆದರೆ ಮತ್ತು ವಿಶೇಷ ಏನಂದರೆ ಯಾರು ಮಾತಾಡಿಸಿದ್ರು ಮಾತಾಡ್ತಿರ್ಲಿಲ್ಲ, ಅವನು ಮಾತೇ ಆಡ್ತಿರ್ಲಿಲ್ಲ. ಆದ್ದರಿಂದ ಯಾವಾಗ ನೋಡಲಿ ಜಡದಂತೆ ಇರ್ತಿದ್ದ ಅಂತ ಇವನಿಗೆ ಜಡಭರತ ಅಂತ ಬೇರೆ ಕರೆದ್ರಂತೆ. ಬರೀ ಭರತ ಅಲ್ಲ, ಜಡಭರತ ಅಂತ ಅಲ್ಲ. ಇಂಥ ಜಡಭರತ ಏನಿದ್ದಾನಲ್ವ ಇವನು, ಒಮ್ಮೆ ಏನಾಯಿತು, ಅಲ್ಲಿ ಕೂತಿರಬೇಕಾದ್ರೆ ಒಮ್ಮೆ ಇವನನ್ನು ಒಬ್ಬ ಶೂದ್ರ ರಾಜ ಇವನನ್ನು ನೋಡಿದ್ನಂತೆ. ಆ ಶೂದ್ರ ರಾಜನಿಗೇನಾಗಿತ್ತಂತೆ, ಅವನಿಗೆ ಸಂತಾನ ಆಗಿರಲಿಲ್ಲ. ಅದಕ್ಕೆ ಸಂತಾನ ಆಗದೇ ಇದ್ದದ್ದಕ್ಕೆ ಯಾರೋ ಹೇಳಿದ್ರಂತೆ ಅವನಿಗೆ, ನಿನ್ನ ಸಂತಾನ ಪಡಿಬೇಕು ಅಂದರೆ ಒಂದು ಭದ್ರಕಾಳಿ ದೇವಿ ಇದ್ದಾಳೆ, ಆ ಭದ್ರಕಾಳಿಗೆ ಒಬ್ಬ ನರಬಲಿಯನ್ನು ಕೊಟ್ಟರೆ ನಿನಗೆ ಸಂತಾನ ಆಗ್ತದೆ ಅಂತ ಹೇಳಿದ್ರಂತೆ ಯಾರು. ಅದಕ್ಕೆ ಇವನೇನು ಮಾಡಿದ್ನಂತೆ, ಅಥ ವೃಷಳ ರಾಜ ಪಣಿಹಿ ಪುರುಷ ಶೋರಸ ಸೃಗಾಲವೇನ ದೇವೀಂ ಭದ್ರಕಾಳೀಂ ಯಕ್ಷಮಾಣಃ ತದಾಭಿಮಂತ್ರಿತಂ ಅಸಿಮತಿ ಕರಾಳಂ ನಿಶಿತಂ ಉಪಾದದೆ. ಆ ಸಂದರ್ಭದಲ್ಲಿ ಏನು ಮಾಡಿದ್ನಂತೆ, ಯಾರಾದರೂ ಸಿಗ್ತಾರಾ ನರಬಲಿ ಕೊಡಲಿಕ್ಕೆ ಅಂತ ಇವನು ಹುಡುಕಬೇಕಾದ್ರೆ ಸರಿಯಾಗಿ ಸಿಕ್ಕದ್ಯಾರು ಅಂತಂದರೆ ಈ ಜಡಭರತನೇ ಸಿಕ್ಕ. ಈ ಜಡಭರತ ಸಿಕ್ಕ ಕೂಡಲೇ ಯೋಚನೆ ಮಾಡಿದ್ನಂತೆ, ಜಡಭರತ ಒಳ್ಳೆ ದಷ್ಟಪುಷ್ಟವಾಗಿದ್ದಾನೆ ನೋಡಲಿಕ್ಕೆ, ಇವನನ್ನೇ ನರಬಲಿ ಕೊಟ್ಟು ಬಿಡೋಣ ಅಂತ. ಆಗ ಇವನಿಗೆ ಹೋಗಿ ಹೇಳಿದ್ರಂತೆ ಯಾರು, ಬಾರೋ ನಿನ್ನನ್ನು ರಾಜ ಕರಿತಿದ್ದಾನೆ ಅಂದ್ರಂತೆ. ಇವನು ಇಲ್ಲ ನಾನು ಹಾಗೆಲ್ಲ ಬರೋದಿಲ್ಲ, ಇಲ್ಲಿ ಶಬ್ದ ಮಾಡ್ತಾ ಕೂಡಬೇಕು ಅಂತ ನಮ್ಮ ಅಣ್ಣ ಹೇಳೇನೆ, ಮತ್ತು ಹಂಗೆ ಬರಲ್ಲ ನಾನು ಅಂತ. ಅಂದರೆ ಅದು ಬರೀ ಮಾತು ಇಲ್ಲ, ಸನ್ನೆಯಲ್ಲೇ ಹೇಳ್ತೀನಿ. ಹೇಳಿದರೆ ಅದಕ್ಕೇನು ತೊಂದರೆ ಇಲ್ಲ, ಶಬ್ದ ಮಾಡಲಿಕ್ಕೆ ಇನ್ಯಾರೋ ಇರ್ತಾರೆ, ನೀನು ಬಂದ್ಬಿಡು ಸರಿ ಅಂತ ಎದ್ದು ಹೋಗಿಬಿಟ್ಟೆ. ಅವನು ಹೋದ ಕೂಡಲೇ ಭದ್ರಕಾಳಿ ದೇವಿ ಹತ್ರ ದೊಡ್ಡ ಮೂರ್ತಿ ಇತ್ತಂತಂದು ಆ ಮೂರ್ತಿ ಎದುರಿಗೆ ಕರ್ಕೊಂಡು ಹೋಗಿ ಇವನನ್ನೇನು ಮಾಡಿದ್ರಂತೆ, ಒಂದು ಬಲಿಪೀಠ ಅಂತಿತ್ತು, ಬಲಿಪೀಠಕ್ಕೆ ಕರ್ಕೊಂಡು ಹೋದ್ರು. ಇವನನ್ನು ಬಗ್ಗಿಸಿದ್ರಂತೆ. ಒಬ್ಬ ಖಡ್ಗ ಹಿಡ್ಕೊಂಡ. ಇದನ್ನೆಲ್ಲ ನೋಡುವಾಗ ಅರ್ಥ ಆಯ್ತು ಅವನಿಗೆ, ಓಹೋ ನನ್ನನ್ನು ಬಲಿ ಕೊಡ್ತಿದ್ದಾರೆ ಅಂತ ಗೊತ್ತಾಯ್ತು. ಅವರು ಬಲಿ ಕೊಡ್ತಿದ್ದಾರೆ ಅಂತ ಗೊತ್ತಾದ ಕೂಡಲೇ ಸಾಮಾನ್ಯವಾಗಿ ಸಾಯ್ತೇನೆ ಅನ್ನೋ ಸ್ಥಿತಿ ಬಂದಾಗ ಯಾರೇ ಆದರೂ ಕೂಡ ಏನು ಮಾಡ್ತಾರೆ ಅಂತಂದರೆ, ಒಂದು ಸರ್ತಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡುತ್ತಾರೆ. ಆದರೆ ಈ ಜಡಭರತ ಎಂಥವನು ಅಂತಂದರೆ ಕಿಂಚಿತ್ತೂ ಹೋರಾಟವನ್ನು ಮಾಡಲಿಲ್ಲ, ಏನೂ ಹೋರಾಟವನ್ನು ಮಾಡಲಿಲ್ಲ. ಯಾವಾಗಲೂ ಕೂಡ ಬುಧೋ ಬಾಲಕವಚ್ಚರೇಯುಹು ಅಂತ ಹೇಳುತ್ತಾರೆ. ಅಂದರೆ ಬುಧೋ ಬಾಲಕವಚ್ಚರೇತು, ಬುಧ ಅಂದರೆ ಜ್ಞಾನಿಯಾದವನು ಮಕ್ಕಳಂತೆ ಇರ್ತಾರಂತೆ. ಮಕ್ಕಳಿನಂಥ ಸ್ವಭಾವ ಇರ್ತದಂತೆ. ದೊಡ್ಡ ಜ್ಞಾನಿಗಳಾಗಿ ಬಿಟ್ಟರೆ ಕೆಲವರೆಲ್ಲ ಹೇಗಿರ್ತಾರೆ ಅಂದರೆ, ಜ್ಞಾನ ಬೆಳೆದಷ್ಟು ಧೂರ್ತತನ ಬೆಳೀತಿರ್ತದೆ ಅವರಿಗೆ. ಹಾಗೆ ನಿಜವಾದ ಜ್ಞಾನ, ವಿನಯವಂತಿಕೆ ಇರುವಂಥ ಜ್ಞಾನ ಬಂತು ಅಂದರೆ
ಅವರೆಲ್ಲ ಮಕ್ಕಳಂತೆ ವರ್ತನೆ ಮಾಡ್ತಿರ್ತಾರಂತೆ, ಗಂಭೀರ ಇನ್ನೊಂದು ಮತ್ತೊಂದು ಹಾಗೆಲ್ಲ ಇರುವುದಿಲ್ಲ. ಅವರು ಎಲ್ಲರ ಜೊತೆಗೂ ಬೆರ್ಕೊಂಡೇ ಇರ್ತಾರಂತೆ, ಎಲ್ಲರ ಜೊತೆಗೂ ಇರ್ತಾರೆ, ಹಾಗಿರ್ತಾರೆ. ಆ ರೀತಿಯಲ್ಲಿ ಇವನು ಏನು ಅಂದರೆ ದೊಡ್ಡ ಜ್ಞಾನಿ ಆದ್ದರಿಂದಾಗಿ ಇವನಿಗೇನು ಅನ್ನಿಸ್ತಿಲ್ಲ. ಮನಸ್ಸಲ್ಲೇ ಅನ್ಕೊಂಡ, ದೇವರೇ ನಾನು ಬದುಕಬೇಕು ಅನ್ನುವಂಥ ಅಪೇಕ್ಷೆ ನಿನಗಿದ್ದರೆ ನೀನು ರಕ್ಷಣೆ ಮಾಡಷ್ಟೆ, ಇಲ್ಲ ನನ್ನ ಆಯುಷ್ಯ ಇಲ್ಲಿಗೆ ಮುಗಿಬೇಕು ಅಂತಿದ್ರೆ ನೀನೇ ಮಾಡಷ್ಟೆ. ಯಾವುದಕ್ಕೂ ತಯಾರಿದ್ದೇನೆ ನಾನು ನನ್ನನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅಂತ ಹೋಗಲ್ಲ, ನಿನ್ನ ಇಚ್ಛೆಗೆ ಬಿಡ್ತೇನೆ, ನಿನ್ನ ಇಚ್ಛೆಯಂತೆ ನಡೀಲಿ ಇದು ಅಂತ ಹೀಗೆ ಅಂದ್ಕೊಂಡಂತೆ. ನಾನು ಏನು ಪ್ರಯತ್ನವನ್ನು ಮಾಡೋದಿಲ್ಲ ಅಂತ ಇಷ್ಟು ಅಂದುಕೊಂಡು ಅವನು ಕೂತ್ಕೊಂಡ. ಅಲ್ಲಿ ಬಲಿಪೀಠದಲ್ಲಿ ಕೂತ್ಕೊಂಡಾಗ ಗಟ್ಟಿ ದೇವರನ್ನು ನಂಬಿದ ನೋಡ್ರಿ. ದೇವರನ್ನು ಗಟ್ಟಿ ನಂಬಬೇಕು, ವಿಶ್ವಾಸ ಇರಬೇಕು. ಮೊದಲು ಗಟ್ಟಿಯಾಗಿ ದೇವರಿದ್ದಾನೆ ಅಂತ ಒಂದು ದೃಢವಾದ ವಿಶ್ವಾಸ ಬರಬೇಕಂತೆ. ಆಮೇಲೆ ಅವನ ವಿಶ್ವಾಸ ಮೊದಲಿಗೆ ಬೇಕಾದ್ದೇನು ಅಂದರೆ ದೇವರು ಇದ್ದಾನೆ ಅನ್ನೋ ವಿಶ್ವಾಸ. ಆಮೇಲೆ ಬೇಕಾದದ್ದೇನು ಅಂದರೆ ಅವನು ರಕ್ಷಣೆ ಮಾಡ್ತಾನೆ ಅನ್ನೋ ವಿಶ್ವಾಸ. ದೇವರೇ ಇದ್ದಾನೆ ಅನ್ನುವ ನಂಬಿಕೆ ಇಲ್ಲ ಅಂತಂದರೆ ಆಮೇಲೆ ಅವನು ರಕ್ಷಣೆ ಮಾಡ್ತಾನೆ ಅನ್ನುವಂಥ ವಿಶ್ವಾಸ ಬರೋದು ಕಷ್ಟ ಇದೆ. ಹಾಗಾಗಿ ರಕ್ಷತಿ ಇತ್ಯೇವ ವಿಶ್ವಾಸ ಅಂತ ಗಟ್ಟಿ ನಂಬಿಕೆ ಅನ್ನುವಂಥದ್ದು ಬರಬೇಕು, ಜೋರು ನಂಬಿಕೆ. ಅದು ಜೋರು ನಂಬಿಕೆ ಅಂದರೆ ಮಧ್ವಾಚಾರ್ಯರು ನಮ್ಮ ಕುಲಗುರುಗಳು, ಕೃಷ್ಣ ಸರ್ವೋತ್ತಮ, ಅವನೇ ನಮ್ಮ ಕುಲದೈವ. ಇದು ಗಟ್ಟಿಯಾದ ನಂಬಿಕೆ ಅಂತರಂಗದಿಂದ ಬರಬೇಕು. ಅಂತರಂಗದಿಂದ ಬಂದಾಗ ಆ ಒಂದು ಧೈರ್ಯ ಎನ್ನುವಂಥದ್ದು ಬರ್ತದೆ, ಧೈರ್ಯ ಬರ್ತದೆ, ಏನಾದರೂ ಕೂಡ ಏನಾಗೋದಿಲ್ಲ. ಹಾಗಾಗಿ ಆ ಧೈರ್ಯ, ಅದರಿಂದಾಗಿ ಅವನು ವಿಶ್ವಾಸ ಮಾಡಿದ, ದೇವರಿದ್ದಾನೆ ಅವನೇ ರಕ್ಷಣೆ ಮಾಡುತ್ತಾನೆ ಅಂತ ಗಟ್ಟಿ ವಿಶ್ವಾಸ ಮಾಡಿದಂತೆ. ಆ ವಿಶ್ವಾಸವನ್ನು ಮಾಡಿದ್ದಕ್ಕೆ ಎಷ್ಟು ಅಂದರೆ ವಿಶ್ವಾಸ ಇರಬೇಕು ಅಂತ ಹೇಳ್ತಾರೆ. ಎಷ್ಟು ವಿಶ್ವಾಸ ಇರಬೇಕು? ಪೂರ್ಣವಾದ ವಿಶ್ವಾಸ ಇರಬೇಕು. ಈ ವಿಶ್ವಾಸದ ಬಗ್ಗೆ ಒಂದು ನಮ್ಮ ಗುರುಗಳೊಬ್ಬರು ಒಂದು ಕತೆ ಹೇಳ್ತಿದ್ರು, ಭಾಳ ಚೆನ್ನಾಗಿತ್ತು. ಒಂದು ಏನಾಗಿತ್ತಂತೆ, ಯಾವುದೋ ಒಂದು ಊರಲ್ಲಿ ಭಾಳ ದಿವಸದ ತನಕಲ್ಲೂ ಕೂಡ ಮಳೆನೇ ಬಂದಿರಲಿಲ್ಲಂತೆ. ಮಳೆ ಬಂದಿಲ್ಲ ಅಂತ ಊರಿನವರೆಲ್ಲ ಸೇರ್ಕೊಂಡ್ಬಿಟ್ಟು ಮಳೆ ಬರಲಿ ಅಂತ ಒಂದು ಹೋಮ ಮಾಡಿದ್ರಂತೆ. ಹೋಮ ಮಾಡಬೇಕಾದ್ರೆ ಊರು ಹೊರಗಡೆ ಒಂದು ದೇವಸ್ಥಾನ ಇತ್ತು, ಆ ದೇವಸ್ಥಾನದಲ್ಲಿ ಹೋಮ ಮಾಡೋದು ಅಂತ ಮಾಡಿದ್ರು. ಇಡೀ ಊರಿನವ್ರ ಹತ್ರ ಎಲ್ಲರ ಹತ್ರ ಕೂಡ ಪಟ್ಟಿ ತೊಗೊಂಡ್ರಂತೆ. ಎಲ್ಲರ ಹತ್ರ ಕೂಡ ಒಂದೊಂದಿಷ್ಟು ಕಾಣಿಕೆ ಕೊಡ್ರಿ ಹೋಮಕ್ಕೆ ಅಂತ ಕಾಣಿಕೆ ತೊಗೊಂಡ್ರು. ಎಲ್ಲ ಕಾಣಿಕೆ ಕೊಟ್ಟರು, ಎಲ್ಲ ಕಾಣಿಕೆಯನ್ನು ತೊಗೊಂಡು ಹೋದರು. ಹೋಗಿ ಎಲ್ಲ ಆಯಿತು, ಇಂಥ ದಿವಸ ಡೇಟ್ ಫಿಕ್ಸ್ ಮಾಡಿದರು, ಇಂಥ ದಿವಸ ಬರ್ರಿ ಅಂತ ಎಲ್ರಿಗೂ ಹೇಳಿದ್ರಂತೆ. ಎಲ್ಲರೂ ಏನು ಮಾಡಿದರು, ಪಾಪ ಇವತ್ತು ಹೋಮ ಇರ್ತದೆ, ಎಲ್ಲ ಊರಿನವರೆಲ್ಲ ದುಡ್ಡು ಕೊಟ್ಟಿದ್ದೀವಿ, ಊಟ ಗೀಟ ಎಲ್ಲ ಭರ್ಜರಿ ವ್ಯವಸ್ಥೆ ಇರ್ತದೆ, ಪ್ರಸಾದ ಇರ್ತದೆ ಅಂತ ಅಂದ್ಕೊಂಡು ಎಲ್ಲ ಹೋದ್ರು. ಎಲ್ಲರೂ ಹೋದರು. ಹೋಗಿ ಆದ ನಂತರ ಎಲ್ಲರೂ ಕೂಡ ಪ್ರಸಾದ ಗಿಸಾದ ಹೋಮ ಗೀಮ ಎಲ್ಲ ಮುಗೀತು. ಎಲ್ಲ ಮುಗಿದಾದ ನಂತರ ಅಲ್ಲಿ ಇದ್ದಂಥ ಒಬ್ಬ ಪುರೋಹಿತರು ಹೇಳಿದ್ರಂತೆ, ಅಲ್ಲ ನೀವೆಲ್ಲ ಮಳೆ ಬರ್ತದೆ ಅಂತ ಹೇಳಿಬಿಟ್ಟು ಮಳೆ ಬರಲಿ ಅಂತ ನೀವೆಲ್ಲ ಇದನ್ನು ಮಾಡಿದ್ದೀರಿ, ಹೋಮ ಮಾಡಿದ್ದೀರಿ, ಆದರೆ ನಿಮಗೆ ಯಾರಿಗೂ ಕೂಡ ವಿಶ್ವಾಸವೇ ಇಲ್ಲ ಮಳೆ ಬರ್ತದೆ ಅಂತ ಹೇಳಿಬಿಟ್ಟು ಅನ್ನಂತೆ. ನಿಮಗೆ ಯಾರಿಗೂ ನಂಬಿಕೆನೇ ಇಲ್ಲ ಅಂತ. ಸ್ವಾಮಿ, ನಂಬಿಕೆ ಇಲ್ದಿದ್ರೆ ನಾವ್ಯಾಕೆ ದಕ್ಷಿಣೆ ಕೊಡ್ತಿದ್ವಿ, ಇಷ್ಟೆಲ್ಲ ಕೊಟ್ಟಿದ್ದೀವಿ, ಕಾಣಿಕೆ ಕೊಟ್ಟಿದ್ದೀವಿ ಅಂದ್ರೆ ನಂಬಿಕೆಯಿಂದಲೇ ಕೊಟ್ಟಿದ್ದು, ಯಾಕೆ ಹಿಂಗೆ ಹೇಳ್ತೀರಿ ನೀವು ಅಂತಂದು. ಅದಕ್ಕೆ ಆ ಬ್ರಾಹ್ಮಣರು ಹೇಳಿದ್ರಂತೆ, ಇಲ್ಲ ನಿಮಗೆ ನಿಜವಾಗ್ಲೂ ನಂಬಿಕೆ ಇದ್ದಿತ್ತು ಅಂತ ಆದರೆ ನೀವು ಬರಬೇಕಾದ್ರೆ ಸುಮ್ಮನೆ ಬರ್ತಾ ಇರಲಿಲ್ಲ, ಮತ್ತೇನು ಮಾಡ್ತಿದ್ರಿ ಅಂತಂದರೆ ಬರಬೇಕಾದ್ರೆ ಒಂದೊಂದು ಛತ್ರಿ ಹಿಡ್ಕೊಂಬರ್ತಿದ್ರಿ. ನೀವು ಯಾರು ಹಿಡ್ಕೊಂಬಂದಿಲ್ಲ ನೋಡು, ಅದಕ್ಕೆ ನಿಮಗೆ ನಂಬಿಕೆನೇ ಇಲ್ಲ ಅಂತಂದ್ರೆ, ನಂಬಿಕೆನೇ ಇಲ್ಲ, ವಿಶ್ವಾಸವೇ ಇಲ್ಲ ಅಂತಂದ್ರೆ. ಅದಕ್ಕೆ ಆ ಮಾತು ಹೇಳ್ತಾ ಇರಬೇಕಾದ್ರೆ ಆ ಸಂದರ್ಭದಲ್ಲಿ ಹೇಳಿದ್ರಂತೆ, ಅದರಲ್ಲಿ ಇಷ್ಟರ ಮಧ್ಯದಲ್ಲಿ ಏನಾಗಿದೆ, ಯಾರೋ ಒಬ್ಬರು ಛತ್ರಿ ಹಿಡ್ಕೊಂಬಂದಿದ್ರಂತೆ, ಒಬ್ಬರು ಹಿಡ್ಕೊಂಬಂದಿದ್ರು ಛತ್ರಿಯನ್ನು, ಒಬ್ಬರು ಛತ್ರಿ ಹಿಡ್ಕೊಂಬಂದಿದ್ರೆ ಅವ್ರು ಹೇಳಿದ್ರಂತೆ, ಇಲ್ಲ ಛತ್ರಿಯನ್ನು ಇಷ್ಟು ಮಂದಿಯಲ್ಲಿ ಯಾರಿಗೂ ನಂಬಿಕೆ ಇಲ್ಲ, ಒಬ್ರು ಹಿಡ್ಕೊಂಬಂದ್ರು, ಅವ್ರು ಮಾತ್ರ ನಂಬಿಕೆ ಇದೆ ಅಂದ್ರಂತೆ. ಅವ್ರಿಗೆ ಮಾತ್ರ ನಂಬಿಕೆ ಇದೆ ಅಂತ ಅವ್ರನ್ನ ಕರೆದು, ನೋಡ್ರಿ ನಿಮಗೆ ಮಾತ್ರ ವಿಶ್ವಾಸ ಇರೋದು ಅಂತಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಸ್ವಾಮಿ ನಾನೇನು ಅದಕ್ಕೇನು ಹಿಡ್ಕೊಂಬಂದಿಲ್ಲ, ಬರುವಾಗ ಬಿಸಿಲು ಜಾಸ್ತಿ ಇತ್ತು ಅಂತ ಹಿಡ್ಕೊಂಬಂದೀನಿ ಅಂತ. ಏನು ಹೇಳೋದು, ಏನೋ ಒಂದು ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದಾರೆ ಅಂತ ತಗೋಬೇಕೋ ಇಲ್ಲ, ಅದು ಇಲ್ಲ, ಅದು ಬೇರೆ. ಹೀಗೆ ಹೇಳಿಬಿಟ್ಟ. ಈಗ ಅಂದರೆ ಯಾರಿಗೂ ವಿಶ್ವಾಸ ಇರೋದಿಲ್ಲ, ವಿಶ್ವಾಸ ಬೇಕು, ವಿಶ್ವಾಸ ಫಲದಾಯಕ ಅಂತ. ದೇವರಿದ್ದಾನೆ ಅಂತ ಗಟ್ಟಿಯಾದ ನಂಬಿಕೆ ಬೇಕಂತೆ, ಅವನು ರಕ್ಷಣೆ ಮಾಡ್ತಾನೆ ದೇವರು. ಅದರಿಂದ ಆ ನಂಬಿಕೆ ಇಲ್ಲದಿದ್ದರೆ ಕಷ್ಟ, ಅದಕ್ಕೋಸ್ಕರ ನಂಬಿಕೆ ಬೇಕು ಅಂತ ಹೇಳ್ತಾರೆ. ಅದು ದೇವರ ಇಚ್ಛೆ, ಅದು ಬದುಕಬೇಕು ಅಂತ, ಅವನನ್ನು ಬದುಕಿಸ್ಬೇಕು ಅನ್ನುವ ಇಚ್ಛೆ ಇದ್ದರೆ ದೇವರೇ ಬದುಕಿಸ್ತಾನಂತೆ. ಹೇಗಿದ್ದರೂ ಕೂಡ ಆ ದೇವರೇನೆ ಅವನನ್ನು ರಕ್ಷಣೆ ಮಾಡ್ತಾನಂತೆ ಪರಮಾತ್ಮ. ಎಷ್ಟು ಅದ್ಭುತವಾಗಿ ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಹಾಗೆ ಕೆಲವರನ್ನ ಬೇಡ ಅಂತ ಅನಿಸಿದೆ ಅಂದರೆ ಅವ್ರನ್ನ ಎಂತಲ್ಲಿದ್ದರೂ ಕೂಡ ಮುಗಿಸ್ತಾನಂತೆ ಪರಮಾತ್ಮ. ಅದು ಅವನ ಇಚ್ಛೆ. ಒಂದು
ಒಂದು ಒಂದು ಒಂದು ಜೇನಿತ್ತಂತೆ, ಜೇನು ಹುಳ. ಆ ಜೇನು ಹುಳ ಏನು ಮಾಡಿತಂತೆ, ಒಂದು ಕಮಲದ ಹೂವಿನ ಮಧ್ಯದಲ್ಲಿ ಹೋಗಿ ಒಳಗಿರುವಂಥ ಜೇನನ್ನೆಲ್ಲ ಹೀರ್ತಾ ಇತ್ತಂತೆ. ಚೆನ್ನಾಗಿ ಜೇನನ್ನು ಹೀರಿತು. ಆ ಜೇನನ್ನೆಲ್ಲ ಹೀರಿದಾಗ ಆ ಸಂದರ್ಭದಲ್ಲಿ ಏನಾಯ್ತಂತೆ, ಜೇನು ಭಾಳ ಚೆನ್ನಾಗಿ ಜೇನು ಹೀರಿದಾಗ ಅದಕ್ಕೆ ಕಾಲ ಹೋದದ್ದೇ ಗೊತ್ತಾಗಲಿಲ್ಲ. ಸಾಯಂಕಾಲ ಆಯಿತು, ಸೂರ್ಯ ಮುಳುಗಿದ. ಈ ಕಮಲದ ವೈಶಿಷ್ಟ್ಯ ಏನಂದರೆ, ಸೂರ್ಯನ ಕಿರಣ ಇದ್ದರೆ ಅರಳುತ್ತದೆ, ಸೂರ್ಯನ ಕಿರಣ ಹೋದರೆ ಮೊಗ್ಗಾಗಿ ಬಿಡ್ತದೆ. ಅದು ಮಧ್ಯದಲ್ಲಿ ಕೂತು ಹೀರ್ತಾ ಇರುವಾಗ ಸೂರ್ಯ ಮುಳುಗಿದ್ದು ಗೊತ್ತಾಗಲಿಲ್ಲ, ಈ ಹೂವು ಮೊಗ್ಗಾಗಿ ಬಿಡ್ತು. ಇದು ಜೇನು ಒಳಗೆ ಕೂತ್ಕೊಂಡ್ಬಿಡ್ತು, ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ. ಯೋಚನೆ ಮಾಡಿತ್ತಂತದ್ದು, ಅಯ್ಯೋ ದೇವರೇ, ಇಲ್ಲಿ ಒಳಗೆ ಕೂತ್ಬಿಟ್ನೆಲ್ಲ, ನಾನು ಹೊರಗೆ ಹೋಗಬೇಕು ಅಂತ ಅಂದ್ಕೊಳುತ್ತೆ. ಆದರೆ ಎಲ್ಲಿ ಹೊರಗೆ ಹೋಗ್ಬೇಕು, ಅದು ಹೊರಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗದೇನೆ ಅಲ್ಲೇ ಇತ್ತು. ಆಮೇಲೆ ಮತ್ತೆ ಯೋಚನೆ ಮಾಡಿತ್ತಂತೆ, ಇಲ್ಲ, ರಾತ್ರಿ ಕಳೀತದೆ, ಮತ್ತೆ ಹಗಲಾಗ್ತದೆ, ಹಗಲಾದರೆ ಸೂರ್ಯ ಉದಯಿಸ್ತಾನೆ, ಮತ್ತೆ ಕಮಲ ಅರಳುತ್ತದೆ, ಆಮೇಲೆ ಮತ್ತೆ ನಾ ಹಾರಿ ಹೋಗ್ತೀನಿ. ಆದ್ದರಿಂದ ನನಗೇನು ಭಯ ಇಲ್ಲ, ಅಲ್ಲಿ ತನಕ ಇನ್ನೊಂದಷ್ಟು ಜೇನು ಕುಡಿಬೋದಿಲ್ಲಿ ಅಂತ ಅಂದ್ಕೊಂಡು ಮತ್ತೆ ಜೇನು ಕುಡಿಲಿಕ್ಕೆ ಶುರು ಮಾಡಿತ್ತಂತೆ. ರಾತ್ರಿರ್ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ ಭಾಸ್ವಾನುದೇಶ್ಯತಿ ಹಸಿಷ್ಯತಿ ಪಂಕಜಶ್ರೀ. ಇದೆಲ್ಲ ಆಯಿತು. ರಾತ್ರಿರ್ಗಮಿಷ್ಯತಿ ಮತ್ತೆ ಅಷ್ಟೇ ಅಲ್ಲ, ಭವಿಷ್ಯತಿ ಸುಪ್ರಭಾತಂ, ಸುಪ್ರಭಾತ ಆಗ್ತದೆ, ಬೆಳಕರಿತದೆ. ಆಗ ಏನಾಗುತ್ತೆ, ಭಾಸ್ವಾನ್ ಉದೇಶ್ಯತಿ, ಸೂರ್ಯ ಉದಯಿಸ್ತಾನೆ. ಹಸಿಷ್ಯತಿ ಪಂಕಜಶ್ರೀ, ಇದು ಹಸನ ಆಗುತ್ತೆ, ಅಂದರೆ ಅರಳುತ್ತೆ. ಇದು ಈ ಪಂಕಜ ಎನ್ನುವಂಥದ್ದು, ಕಮಲ ಎನ್ನುವಂಥದ್ದು. ಆಗ ನಾನು ಹಾರಿ ಹೋಗ್ತೇನೆ ಅಂತ ಅನ್ಕೊಂಡು ಆ ರೇಫ ಇತ್ಯಂ ವಿಚಿಂತಯತಿ ಕೋಶಗತೆ ದ್ವಿರೇಫೆ ಹಂತ ಹಂತ ನಲಿನೀಂ ಗಜ ಉಜ್ಜಹಾರ. ಇಷ್ಟು ಯೋಚನೆ ಮಾಡಿಕೊಂಡು ಒಳಗೇ ಕೂತಿದೆ ಅಂತದ್ದು, ಆನಂದ ಪಟ್ಟುಕೊಂಡು. ಅಷ್ಟರಲ್ಲೇ ಇದ್ದಕ್ಕಿದ್ದಾಗೆ ಒಂದು ದೊಡ್ಡ ಆನೆ ಬಂತಂತೆ. ಆನೆ ಬಂತು, ಅದು ಕಾಲಿಡ್ತಾ ಹೋಗಿ ಆ ಕಮಲದ ಹೂವಿನ ಮೇಲೆ ಒಂದು ಕಾಲಿಟ್ಟು ಹೊಸಿಕೆ ಹಾಕಿ ಹೋಗೇ ಬಿಡುತ್ತಂಥದ್ದು. ಎಲ್ಲಿದೆ ಬದುಕು ಹೇಳ್ರಿ, ಎಲ್ಲಿದೆ ಬದುಕು? ಅನ್ಕೊಳ್ಳುತ್ತದು, ನಾಳೆ ಮತ್ತೆ ಸೂರ್ಯ ಉದಯಿಸ್ತಾನೆ, ನಾನು ಮತ್ತೆ ಹೊರಗೆ ಬರ್ತೀನಿ, ಬದುಕ್ತೇನೆ ಅಂತ ಅನ್ಕೊಂಡಿದೆ. ಆದರೆ ಅನ್ಕೊಂಡ್ರೂ ಕೂಡ ಭಗವಂತನ ಇಚ್ಛೆನೇ ಬೇರೆ ಇರ್ತದೆ, ದೇವರ ಇಚ್ಛೆನೇ ಬೇರೆ. ಹಾಗಾಗಿ ಭಗವಂತನ ಇಚ್ಛೆ ಏನಿರುತ್ತದೋ ಹಾಗೇ ನಡೀತದೆ ಹೊರತು ನಮ್ಮ ಇಚ್ಛೆಯಂತೆ ನಡೆಯಲ್ಲ. ಆದ್ದರಿಂದ ದೇವರಲ್ಲಿ ನಂಬಿಕೆ ಇಡಬೇಕು. ನಾಳೆ ಸುಪ್ರಭಾತ ಹೌದಾಗ್ತದೆ, ಆದರೆ ಆಗಬೇಕಾದ್ರೆ ನಾನು ಬದುಕಿರಬೇಕು ಅನ್ನುವ ಯೋಚನೆ, ಆ ಇಚ್ಛೆ ಭಗವಂತನಿಗಿದೆಯಾ ಅಂತ ನೋಡಬೇಕು. ಅದು ಇರಬೇಕಲ್ಲ, ಅದಿಲ್ಲ. ಹಾಗಾಗಿ ಪರಮಾತ್ಮ ಇದ್ದಾನೆ, ಅವನು ರಕ್ಷಣೆ ಮಾಡುತ್ತಾನೆ ಅನ್ನುವಂಥ ಗಟ್ಟಿಯಾದ ನಂಬಿಕೆ ಬೇಕು. ಆ ನಂಬಿಕೆಯನ್ನಿಟ್ಟು ಕೂತ್ಕೊಂಡಂತೆ ಇವನು ಕೂತಾಗ ಇನ್ನೇನು ಬಲಿಪೀಠದಲ್ಲಿ ಇದ್ದಂತಹ ಜಡಭರತನನ್ನು ಎತ್ತಿ ಖಡ್ಗದಿಂದ ಹೊಡಿಬೇಕು ಅಂತ ಖಡ್ಗ ಎತ್ತೋದ್ರೊಳಗೆ ಏನಾಯ್ತಂತೆ, ಆ ಭದ್ರಕಾಳಿ ಏನಿದ್ಲು, ಆ ಭದ್ರಕಾಳಿ ಮೂರ್ತಿಯಿಂದ ತಾನೇ ಹೊರಗೆ ಬಂದು ಅಲ್ಲಿ ಇದ್ದಂಥ ಎಲ್ಲ ರಾಜರುಗಳನ್ನು, ಸೈನ್ಯವನ್ನು ಎಲ್ಲವನ್ನು ಚಂಡಾಡಿಬಿಟ್ಲಂತೆ. ಇಡೀ ದೊಡ್ಡ ಒಂದು ಗಲಾಟೆಯಲ್ಲಿ ಎಲ್ಲರೂ ಹೊರಟೋದ್ರು, ಎಲ್ಲರ ರುಂಡ ಚಂಡಾಡಿದ್ಲು. ಅಷ್ಟು ಮಂದಿಯಲ್ಲಿ ಉಳಿದದ್ದು ಯಾರು ಅಂದರೆ ಈ ಜಡಭರತ ಒಬ್ಬನೇ ಉಳಿದಿತ್ತು, ಇವನೊಬ್ಬನೇ ಉಳಿದಿತ್ತು. ದೇವರು ರಕ್ಷಣೆ ಮಾಡಬೇಕು ಅಂದರೆ ಹೇಗೆ ರಕ್ಷಣೆ ಮಾಡ್ತಾನೆ ನಾವು? ದೇವರು ಅವನ ಮನಸ್ಸಿಗೆ ಬರಬೇಕಷ್ಟೆ, ಅವನ ಚಿತ್ತಕ್ಕೆ ಬರಬೇಕು. ಅವನ ಚಿತ್ತಕ್ಕೆ ಬಂದರೆ ಎಂಥದ್ದನ್ನು ಕೂಡ ಮಾಡ್ತಾನಂತ ಪರಮಾತ್ಮ. ವಿಜಯದಾಸರ ಚರಿತ್ರೆಯಲ್ಲಿ ಒಂದು ಪ್ರಸಂಗ ಬರ್ತದೆ. ವಿಜಯದಾಸರು ಇವನಿಗೆ ಮೋಹನದಾಸರಿಗೆ ಅಕಾಲ ಮೃತ್ಯು ಬರ್ತದೊಮ್ಮೆ, ಅಕಾಲ ಮೃತ್ಯು. ಆ ಅಕಾಲ ಮೃತ್ಯು ಬಂದರೆ ಅವ್ರು ಹೇಳಿರ್ತಾರೆ, ಮೊದಲೇ ಮೋಹನದಾಸರ ಹೆಂಡತಿಗೆ ಹೇಳಿರ್ತಾರೆ, ನಾ ಕಾಶಿ ಯಾತ್ರೆಯಿಂದ ಬರೋ ತನಕ ಅವರ ದೇಹಕ್ಕೆ ಸಂಸ್ಕಾರ ಆಗದಂತೆ ನೋಡ್ಕೊಳ್ರಿ ಅಂತ ಹೇಳುತ್ತಾರೆ. ಆಗ ವಿಜಯದಾಸರು ಏನು ಮಾಡುತ್ತಾರೆ ಅಂದರೆ, ಅಕಾಲ ಮೃತ್ಯು ಬಂದಾಗ ಕಾಶಿಯಿಂದ ಬರುವಾಗ ಯಮಪಟ್ಟಣಕ್ಕೆ ಹೋಗಿ ಯಮದೇವರ ಜೊತೆಗೆ ಚರ್ಚೆ ಮಾಡಿ, ಅವರಿನ್ನೂ ಪ್ರಾಣ ಇಷ್ಟು ಬೇಗ ಹೋಗಬಾರ್ದು, ಇನ್ನೂ ಇರಬೇಕು ಅವರು ಅಂತ ವಾದ ಮಾಡಿ ಗೆದ್ದು ಮತ್ತೆ ಅವರು ಪ್ರಾಣ ತಂದು ಕೊಟ್ರಂತೆ ಮೋಹನದಾಸರನ್ನು. ಮಲಗಿದವ್ರನ್ನ ಎಬ್ಬಿಸಿದ್ರಂತೆ. ಅವ್ರ ಹೆಂಡತಿ ಕೇಳಿದ್ಲಂತೆ, ಅರಣಮ್ಮ ಹೋಗಿ ಕೇಳಿ, ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಒಂದು ಮಗು ಹುಟ್ಟಿತ್ತು, ಅದು ಸತ್ತೋಗಿತ್ತಂತೆ. ಅದಕ್ಕೆ ಅವ್ರು ಕೇಳಿದ್ರಂತೆ, ಅರಳಮ್ಮ, ಸ್ವಾಮಿ, ನಾವು ಸಾಕಿದ ಮಗ ಮೋಹನದಾಸರು, ಸಾಕು ಮಗನನ್ನೇ ಸತ್ತರೆ ಬದುಕಿಸಿದ್ರಿ, ನಮ್ಮದೇ ಒಂದು ಕಂದಮ್ಮ ಸಣ್ಣ ಕೂಸಿತ್ತು, ಅದು ಹೋಯಿತು, ನಮ್ಮ ಮಗನನ್ನು ಬದುಕಿಸ್ಬೋದಿತ್ತಲ್ಲ, ಯಾಕೆ ಈ ಥರ ಮಾಡಲಿಲ್ಲ ನೀವು ಅಂತ ಕೇಳಿದ್ದಕ್ಕೆ ಆಗ ವಿಜಯದಾಸರು ಹೇಳ್ತಾರೆ, ಅಮ್ಮ, ಬದುಕಿಸಿದ್ದು ನಾನಲ್ಲಮ್ಮ, ಹರಿಚಿತ್ತ, ಸತ್ಯ ಹರಿಚಿತ್ತ, ಅವನ ಇಚ್ಛೆಗೆ ಬಂತು, ಆದ್ದರಿಂದ ಬದುಕಿದ್ದಾರಷ್ಟೇ.
ಅವನ ಇಚ್ಛೆ ಇಲ್ಲ ಅಂತ ಆದರೆ ಬದುಕಬೇಕು ಅಂತ ಅವನ ಇಚ್ಛೆ ಇಲ್ಲ, ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವನ ಇಚ್ಛೆ ಬಂತು ಅಂದರೆ ಎಂಥ ಕಷ್ಟದಲ್ಲಿದ್ದರೂ ಕೂಡ ಭಗವಂತ ಬದುಕಿಸ್ತಾನೆ, ಪರಮಾತ್ಮ ಬದುಕಿಸ್ತಾನೆ. ಅದಕ್ಕೆ ನಿದರ್ಶನ ಏನು ಅಂತ ವಿಜಯದಾಸರು ಹೇಳುತ್ತಾರೆ, ಎಂಥ ಅದ್ಭುತ ಅಭಿಮನ್ಯು, ಎಂಥ ದೊಡ್ಡ ವೀರ ಅವನು ಅಭಿಮನ್ಯು. ಆ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಗಾಕೊಂಡು ಸಾಯ್ತಾನು. ಸಾಯುವಾಗ ಯೋಚನೆ ಮಾಡು, ವಿಜಯದಾಸರು ಹೇಳಿದ ಮಾತು, ಯೋಚನೆ ಮಾಡು ಒಂದು ಸರ್ತಿ. ಆಗ ಅವನು ಸಾಯ್ತಾ ಇದ್ದಾನೆ ಅಂತಂದರೆ ಅವನ ಅಪ್ಪ ಯಾರು? ಅಭಿಮನ್ಯುವಿನ ಅಪ್ಪ ಅರ್ಜುನ. ಅರ್ಜುನ ಅಂದರೆ ಯಾರು? ಇಂದ್ರ. ಇಂದ್ರ ಅಂದರೆ ಎಲ್ಲ ತತ್ವಾಭಿಮಾನಿ ದೇವತೆಗಳ ಒಡೆಯ ಅವನು. ಎಲ್ಲ ತತ್ವಾಭಿಮಾನಿ ದೇವತೆಗಳು ಅವನ ಕೈಯಲ್ಲಿದ್ದಾರೆ, ಅಂಥವನೇ ಅಪ್ಪ. ಇಷ್ಟಾಗಿ ಅವನ ಉಸಿರು ನಿಂತರೆ ಪ್ರಾಣ ಹೋಗ್ತದೆ. ಆ ಉಸಿರಿನ ದೇವತೆನೇ ಇವನು ದೊಡ್ಡಪ್ಪ ಭೀಮ. ಇವನು ದೊಡ್ಡಪ್ಪ ಇದ್ದಾನೆ, ಅಲ್ಲೇ ಯುದ್ಧ ಮಾಡ್ತಿದ್ದಾನೆ. ಇಷ್ಟಾಗಲಿ ಇನ್ನು ಇವನು ಸತ್ತ ಮೇಲೆ ಹೋದರೆ ಕರ್ಕೊಂಡು ಹೋಗೋದು ಯಾರು? ಯಮದೇವರು. ಯಮದೇವರು ಇವನು ದೊಡ್ಡಪ್ಪ, ದೊಡ್ಡಪ್ಪ ಇವನು, ಅವನೇ ಧರ್ಮರಾಜ, ಅವನು ಇದ್ದಾನಲ್ಲಿ. ಹೋಗ್ಲಪ್ಪ, ಇಷ್ಟಾದರೂ ಸಾಯ್ತಾನೆ ಅಂದರೆ ಇವರನ್ನೆಲ್ಲರನ್ನೂ ನಿಯಮನ ಮಾಡತಕ್ಕಂಥ ಜಗದೊಡೆಯನಾದಂಥ ಭಗವಂತ ಕೃಷ್ಣ ಪರಮಾತ್ಮ ಇವನು ಸೋದರ ಮಾವ, ಅವನು ಅಲ್ಲೇ ಇದ್ದಾನೆ. ಇಷ್ಟಿದ್ದರೂ ಕೂಡ ಅಭಿಮನ್ಯುವಿನ ಪ್ರಾಣ ಹೋಗಿದೆ ಅಂತಂದರೆ ಭಗವಂತನ ಚಿತ್ತಕ್ಕೆ ಬಂದಿಲ್ಲ ಅಂತ. ಹರಿಚಿತ್ತ ಅವನನ್ನು ಬದುಕಿಸ್ಬೇಕು ಅಂತ ಇರಲಿಲ್ಲ, ಆದ್ದರಿಂದ ಅವನ ಪ್ರಾಣ ಹೋಯಿತು. ಬದುಕಿಸ್ಬೇಕು ಅಂತ ಅವನ ಇಚ್ಛೆ ಇತ್ತು ಅಂದರೆ ಎಲ್ಲಿದ್ದರೂ ಬದುಕಿಸ್ತಾನೆ. ರಕ್ಷತೀತ್ಯೇವ ವಿಶ್ವಾಸ, ದೇವರಿದ್ದಾನೆ, ಅವನು ರಕ್ಷಣೆ ಮಾಡ್ತಾನೆ ಅಂತ ಗಟ್ಟಿ ವಿಶ್ವಾಸ ಎನ್ನುವಂಥದ್ದು ಇರಬೇಕು. ಆ ಗಟ್ಟಿ ವಿಶ್ವಾಸ ಇದ್ದರೆ ರಕ್ಷಣೆ ಮಾಡ್ತಾನೆ ದೇವರು. ಎಲ್ಲಿದ್ದರೂ ರಕ್ಷಣೆ ಮಾಡ್ತಾನೆ, ಹೇಗಿದ್ದರೂ ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಆ ರೀತಿಯಲ್ಲಿ ಅದರಿಂದ ಇದನ್ನು ವಿಜಯದಾಸರು ಹೇಳುತ್ತಾರೆ. ಹಾಗೆ ಪರಮಾತ್ಮ ಇವನನ್ನು ರಕ್ಷಣೆ ಮಾಡಬೇಕು ಅಂತಿತ್ತು ಜಡಭರತನನ್ನು, ಅವನು ನಂಬಿದ್ದ, ಅದರಿಂದಾಗಿ ಅವನನ್ನು ರಕ್ಷಣೆ ಮಾಡಿದಂತೆ ಪರಮಾತ್ಮ ಅಂತ ಹೇಳುತ್ತಾರೆ. ಹೀಗೆ ರಕ್ಷಣೆ ಮಾಡಿ ಆದ ನಂತರ ಆಮೇಲೆ ಮತ್ತೆ ಈ ಜಡಭರತ ಬಂದು ತನ್ನಷ್ಟಕ್ಕೆ ತಾನು ಒಂದು ಕಡೆ ಕೂತ್ಕೊಂಡ್ಬಿಟ್ಟ. ಅತ ಸಿಂಧು ಸೌವೀರಪತೆ ರಘುಗಣಸ್ಯ ವ್ರಜತ ಇಕ್ಷುಮತ್ಯಾಸ್ತಟೇ ನದ್ಯಾ ಭಗವಂತಂ ಕಪಿಲ ಋಷಿಂ ದ್ರಷ್ಟುಂ ಕಸ್ಮಿಂಚಿತ್ ಆಶ್ರಮೇ ಸ್ಥಿತಂ ತತ್ಕುಲಪತಿನ. ಅಂದರೆ ಮುಂದೆ ಏನಾಯಿತಂತೆ, ಒಬ್ಬ ರಾಜ, ಅವನ ಹೆಸರು ರಘುಗಣ ಅಂತ. ರಘುಗಣ ಎನ್ನುವಂಥ ರಾಜ, ಆ ರಘುಗಣ ಎನ್ನುವಂಥ ರಾಜ ಪಲ್ಲಕ್ಕಿಯಲ್ಲಿ ಕಪಿಲ ಮಹರ್ಷಿಗಳ ಆಶ್ರಮಕ್ಕೆ ಹೋಗಬೇಕು ಅಂತ ಹೊರಟಿರ್ತಾನೆ. ಕಪಿಲಾಶ್ರಮಕ್ಕೆ ಹೋಗ್ತಿರ್ತಾನೆ. ಆ ಕಪಿಲಾಶ್ರಮಕ್ಕೆ ಹೊರಟದ್ದು ಯಾಕೆ ಅಂತಂದರೆ, ಕಪಿಲಾಶ್ರಮದಲ್ಲಿ ನಾನು ತತ್ವಜ್ಞಾನವನ್ನು ಶ್ರವಣ ಮಾಡಬೇಕು ಅಂತ ಹೊರಟಿದ್ದಂತೆ. ತತ್ವಜ್ಞಾನ ಪಡಿಬೇಕು ಅಂತ, ಅಂದರೆ ಒಳ್ಳೆ ತತ್ವಜ್ಞಾನಿ ಆಗಬೇಕು ಅಂತ ಹೊರಟಿದ್ದ. ಶಾಸ್ತ್ರ ಶ್ರವಣ ಮಾಡಲಿಕ್ಕೆ ಹೊರಡುವುದು ಕಪಿಲಾಶ್ರಮಕ್ಕೆ, ತತ್ವಜ್ಞಾನ ಪಡೀಲಿಕ್ಕೆ, ವೈರಾಗ್ಯ ಬರೆಸ್ಕೊಳ್ಳಿಕ್ಕೆ ಅಂತ ಹೊರಟದ್ದು. ಆದರೆ ಹೊರಟದ್ದು ಹೇಗೆ ಅಂದರೆ ಪಲ್ಲಕ್ಕಿಯಲ್ಲಿ ಹೋಗ್ತಿದ್ದಂತೆ. ವೈರಾಗ್ಯ ಬೇಕು ಅಂತ ಪಲ್ಲಕ್ಕಿಯಲ್ಲಿ ಹೋಗ್ತಿದ್ದಂತೆ. ಹಾಗೆ ವೈರಾಗ್ಯ ಬೇಕು ಅಂತ ಪಲ್ಲಕ್ಕಿಯಲ್ಲಿ ಹೋಗಬೇಕಾದ್ರೆ ಆ ಪಲ್ಲಕ್ಕಿಯನ್ನು ಹೊರೋದಕ್ಕೆ ಅಂತ ಸ್ವಲ್ಪ ಜನ ಕಮ್ಮಿ ಇದ್ರಂತೆ. ಯಾರಾದರೂ ಇದ್ದಾರಾ ಅಂತ ನೋಡಿದ್ರಂತೆ. ಕಂಡ ಇವನು, ರಾಜನ ಪಲ್ಲಕ್ಕಿ ಬಾರೋ ಹೊರಲಿಕ್ಕೆ ಅಂತಂದ್ರಂತೆ. ಬಾರೋ ಹೊರಲಿಕ್ಕೆ ಅಂದರೆ ಆಯಿತು ಅಂತ ಬಂದ. ಇವನ್ನ ಕರ್ಕೊಂಡು ಹೋದರು, ಜಡಭರತನನ್ನು ಕರ್ಕೊಂಡು. ಆ ಜಡಭರತನನ್ನೇ ಕರ್ಕೊಂಡು ಹೋಗ್ತಾ ಇದ್ರಂತೆ ಮುಂದಕ್ಕೆ. ಅಥತ ಈಶ್ವರವಚಃ ಸೋಪಾಲಂಬಮುಪಾಕರ್ಣ್ಯ ತುರ್ಯಾಚಂಕಿತ ಮನಃ ತಂ ವಿಜ್ಞಾಪಯಾಂಬಭೂವು. ಏನಾಯ್ತಂತೆ, ಇದ್ದಕ್ಕಿದ್ದಾಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಸ್ವಲ್ಪ ಎಡವಿದ್ರಂತೆ. ಎಡವಿದಾಗ ಆಗ ರಾಜ ಒಳಗೆ ಕೂತಂತ ರಾಜ ಕೇಳಿದ್ರು, ಯಾಕೋ ಎಡುವುತ್ತಿದ್ದೀರಿ ಅಂತ ಜೋರು ಮಾಡಿದ್ರು. ಉಳಿದವರೆಲ್ಲ ಹೇಳಿದರು, ಸ್ವಾಮಿ ನಾವೆಲ್ಲ ಎಡವಿದ್ದು, ಈಗ ತಾನೇ ಬಂದಿದ್ದಾನಲ್ಲ ಜಡಭರತ, ಅವನು ನೋಡಿ ಎಡವಿದ್ದು ಅಂತಂದ್ರಂತೆ. ಒಂದು ಸರ್ತಿ ಹೀಗಾಯಿತು, ಪರವಾಗಿಲ್ಲ, ಎಡವಿದ್ರು ನೋಡ್ರಿ ಇನ್ನೊಂದು ಸರ್ತಿ ಹುಷಾರಂದ, ಆಯಿತು. ಇನ್ನೊಂದು ಸರ್ತಿನೂ ಹೀಗೆ ಎಡವಿದ್ರು. ಸ್ವಲ್ಪ ಒಳಗಿದ್ದಂಥ ರಾಜ ಅಲಗಾಡಿದ ಕೂಡಲೇ ಮತ್ತೆ ಹೇಳಿದ್ನಂತ ಸಿಟ್ಟು ಬಂದ್ಬಿಡ್ತು. ಸಿಟ್ಟು ಬಂದು ಯಾರು ಏನು ಎಂತು ಏನು ನೋಡಲಿಲ್ಲ, ಕೂಡಲೇ ಬೈಲಿಕ್ಕೆ ಶುರು ಮಾಡಿದ್ನಂತೆ ಅವನನ್ನು. ಎಷ್ಟು ವ್ಯಂಗ್ಯವಾಗಿ ಬೈದ ಅಂದರೆ, ಅವನು ಒಳ್ಳೆ ಜಡಭರತ, ಒಳ್ಳೆ ಊಟ ಗೀಟ ಮಾಡಿ ಪಕ್ಕದಷ್ಟಿದ್ದ ಅವನ ದೇಹ. ಅಂಥವನನ್ನು ನೋಡಿ, ಪಾಪ ನಿನಗೆ ದೇಹವೇ ಇಲ್ಲ, ಶಕ್ತಿನೇ ಇಲ್ಲ, ನಿನಗೆ ಭಾಳ ನಿನ್ನ ದೇಹ ಎನ್ನುವಂಥದ್ದು ಕೃಶವಾಗಿದೆ, ನನ್ನನ್ನು ಹೊರಲಿಕ್ಕಾಗ್ತಾ ಇಲ್ಲ ಕಾಣಿಸ್ತದೆ ನಿನಗೆ ಅಲ್ವಾ ಅಂತ ವ್ಯಂಗ್ಯವಾಗಿ ಹೇಳಿದ್ನಂತೆ. ಅದಕ್ಕೆ ವ್ಯಂಗ್ಯವಾಗಿ ಹೇಳಿದ್ರು. ಇನ್ನೊಂದು ಸರ್ತಿ ಹೀಗೆ ಮಾಡಿದೆ ಅಂತ ಆದರೆ ಕಾಲಲ್ಲಿ ಒದಿತೀನಿ ನೋಡಿ ನಿನ್ನನ್ನು, ಅಷ್ಟೇ ಅಲ್ಲ ಇಲ್ಲಿಂದಲೇ ನಿನ್ನನ್ನು ಯಮಪಟ್ಟಣಕ್ಕೆ ಕಳಿಸ್ಬಿಡ್ತೀನಿ ನೋಡು ಅಂತಂದಂತ ಸರ್. ಒದ್ದು ನಿನ್ನನ್ನು ಯಮಪಟ್ಟಣಕ್ಕೆ ಕಳಿಸ್ತೀನಿ. ಹೀಗೆಲ್ಲ
ವ್ಯಂಗ್ಯವಾಗೆಲ್ಲ ಜೋರಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ನಂತೆ. ಇಷ್ಟು ಮಾತಾಡ್ತಾ ಇರಬೇಕಾದ್ರೆ ಆಗ ಈ ಪಲ್ಲಕ್ಕಿ ಏರುಪೇರಾಗಿದ್ದನ್ನು ನೋಡಿ ಒಂದು ಸರ್ತಿ ಹೇಳಿದ್ನಂತೆ, ಅಲ್ಲಿ ತನಕಲೂ ಕೂಡ ಮಾತೇ ಆಡದೇ ಇದ್ದಂಥ ಏನು ಜಡಭರತ ಇದ್ದಾನೆ, ಮೊಟ್ಟ ಮೊದಲು ಒಂದು ಸರ್ತಿ ಮಾತಾಡಿದ್ನಂತೆ. ರಾಜನ್ ಅಂದನಂತೆ ಒಂದು ಸರ್ತಿ. ರಾಜನ್ ಅಂದವಾಗ ಆ ಗಾಂಭೀರ್ಯದ ಧ್ವನಿಯನ್ನು ಕೇಳಿಯೇ ಒಂದು ಸರ್ತಿ ನಡಿಗಿದ ಅವನು. ನಡಿಗೆ ಏನಪ್ಪ ಇದು ಅಂತ ಅನ್ಕೊಂಡು ನೋಡಿದ. ನೋಡ್ತಾ ಇರುವಾಗಲೇನೆ ಈ ಜಡಭರತ ಹೇಳ್ತಾನೆ, ತ್ವಯೋದಿತಂ ವ್ಯಕ್ತಮ ವಿಪ್ರಲಬ್ಧಂ ಬರ್ತು ಸಮೇ ಸ್ಯಾದ್ಯದಿ ವೀರಭಾರಃ ಗಂತುರ್ಯದಿ ಸ್ಯಾದಧಿಗಮ್ಯ ಮಧ್ವಾ ಪಿವೇತಿ ಚಾಸೌ ನ ವಿದಂ ಪ್ರವಾದಃ. ಆ ಬ್ರಾಹ್ಮಣ ಅಂದರೆ ಇವನು ಹೇಳ್ತಾ ಇದ್ದಾನೆ ಜಡಭರತ, ಅಲ್ಲ ನಿನ್ನನ್ನು ಬಹಳ ದೂರದ ತನಕಲ್ಲೂ ಕೂಡ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಹೋಗಬೇಕಾಗ್ತಾ ಇದೆ. ಅದು ಎಲ್ಲಿ ಕಪಿಲಾಶ್ರಮದ ತನಕ ಹೊತ್ಕೊಂಡು ಹೋಗಬೇಕು. ಇಷ್ಟು ಹೊತ್ಕೊಂಡು ಹೋಗ್ತಾ ಇರುವಾಗ ನೀನು ಒಳಗೆ ಕೂತ್ಕೊಂಡ್ಬಿಟ್ಟು ನನ್ನನ್ನು ಒದಿತೀನಿ ನೋಡು, ಯಮಪಟ್ಟಣಕ್ಕೆ ಕಳಿಸ್ತೀನಿ ನೋಡು ಅಂತ ಹೇಳ್ತಾ ಇದ್ದೀ. ಯಮಪಟ್ಟಣಕ್ಕೆ ಕಳಿಸ್ತೀನಿ ಅಂತ ಇಷ್ಟು ಧೈರ್ಯದಿಂದ ಮಾತಾಡ್ತಿದ್ದೀಯಲ್ಲ, ಯಾರ ಕೈಲಿದ್ದಾರೆ ಅಂತ ಯೋಚನೆ ಮಾಡೋ ಒಂದು ಸರ್ತಿ. ಯಾಕೆ ಅಂದರೆ ನೀ ಕೂತಿರೋದು ಪಲ್ಲಕ್ಕಿ ಒಳಗೆ, ಪಲ್ಲಕ್ಕಿ ಇರೋದು ನನ್ನ ಭುಜದ ಮೇಲೆ ಅಂತಂದ. ನನ್ನ ಭುಜದ ಮೇಲೆ ಏನು ಮಾಡ್ತಾರೆ ಅರ್ಥ ಮಾಡ್ಕೋ ಅಂದ್ರೆ ಒಂದು ಸ್ವಲ್ಪ ಎಚ್ಚರಿಕೆ ಕೊಟ್ಟು ಹೇಳ್ತಾ ಇದ್ದಾನೆ, ನನ್ನನ್ನು ನೀನು ಸ್ಥೌಲ್ಯಂ ಕಾರ್ಶ್ಯಂ ವ್ಯಾಧಯ ಆಧಯಶ್ಚ ಕ್ಷುತೃಡ್ಭಯಂ ಕಲಿರಿಚ್ಚಾ ಜರಾಚ ನಿದ್ರಾರತಿರ್ಮನ್ಯುರಹಂ ಮದಶ್ಚ ದೇಹೇನ ಜಾತಸ್ಯ ಹಿಮೇನ ಸಂತಿ. ನನ್ನ ದೇಹವನ್ನ ಕೃಶ ಅಂತ ಹೇಳ್ತಿದ್ದೀಯಿ, ನನ್ನನ್ನು ಕೊಲ್ತೇನೆ ಅಂತ ಹೇಳ್ತಿದ್ದೀಯಿ, ಮತ್ತೆ ನನ್ನ ದೇಹಕ್ಕೆ ಹಸಿವಾಗಿದೆ ಅಂತ ಹಂಗಿಸ್ತಿದ್ದೀಯಿ, ಬಾಯಾರಿಕೆ ಆಗಿದೆ ಅಂತ ಹಂಗಿಸ್ತಿದ್ದೀಯಿ. ಇದೆಲ್ಲ ಏನು ಹೇಳ್ತಿದ್ದಿ ನೀನು, ಅದು ನನಗಲ್ಲ ಅಂದ. ಇದೆಲ್ಲ ದೇಹಕ್ಕೆ ಹೇಳ್ತಾ ಇರೋದು. ಯಾಕೆ ಅಂತಂದರೆ ನಾನು ಅಂದರೆ ಯಾರು? ನಾನು ಅಂತಂದರೆ ಆತ್ಮ, ಒಳಗಿರುವಂತಹ ಆತ್ಮ, ಜೀವಾತ್ಮ. ಆ ಆತ್ಮ ಏನಿದ್ದಾನಲ್ಲ ಅವನು ದಪ್ಪ ಆಗೋದು ತೆಳ್ಳಗಿರೋದು ಇಲ್ಲವೇ ಇಲ್ಲ. ಏನು ಆಟಮ್ ಅಂತ ಹೇಳ್ತೀವಲ್ಲ, ಅಣು ಅಂತ ಹೇಳ್ತೀವಿ, ಆ ಅಣುವಿಗಿಂತ ಅಣುವಾಗಿದ್ದಾನೆ ಜೀವ, ಅಣುವಿಗಿಂತ ಅಣು. ಅದು ಎಷ್ಟಿದೆ ಅವನ ಜೀವನ ದೇಹ ಎನ್ನುವಂಥದ್ದು ಎಷ್ಟು ಸೂಕ್ಷ್ಮವಾಗಿದೆ ಅಂತಂದರೆ ಹರಿಕಥಾಮೃತ ಸಾರದಲ್ಲಿ ಹೇಳುತ್ತಾರೆ. ಈ ಕುದುರೆ ಬಾಲ ಇರ್ತದಲ್ಲ, ಕುದುರೆ ಬಾಲ, ಆ ಕುದುರೆ ಬಾಲವನ್ನು ಅದು ಇರೋದೇ ಭಾಳ ತೆಳ್ಳಗಿರ್ತದೆ. ಅದು ನೋಡಿದರೆ ಅದು ಭಾಳ ನೈಸು. ಅಂಥದ್ದನ್ನು ಉದ್ದ ಅಲ್ಲ, ಮತ್ತೆ ಅಡ್ಡವಾಗಿ ಅದನ್ನು 1,000 ತುಂಡು ಮಾಡಬೇಕಂತೆ. ಅದು ಒಂದು ತುಂಡು ಮಾಡೋದೇ ಕಷ್ಟ ಇದೆ. ಅಂಥದ್ದು 1,000 ತುಂಡು ಮಾಡಿದಾಗ ಅದರಲ್ಲಿ ಒಂದು ಏನು ಅಂಶ ಇದೆಯಲ್ಲ ಅಷ್ಟಿದ್ದಾನೆ ಜೀವ ಅಂತ ಹೇಳುತ್ತೆ. ಜೀವ ಇರೋದು ಅಷ್ಟು, ಬಹಳ ಒಂದೇ ಒಂದು ಅಂಶ, 1,000ದ ಒಂದು ಅಂಶ ಅಂತ ಹೇಳ್ತಾರೆ. ಅಂಥ ಸ್ಥಿತಿ, ಅಂಥ ಜೀವ ಅವನಿಗೆಲ್ಲಿದೆ ಸ್ಥೂಲ ಎನ್ನುವಂಥದ್ದು, ಕೃಶ ಎನ್ನುವಂಥದ್ದು? ಆ ಜೀವನಿಗೆ ಏನಿಲ್ಲ. ಇದೆಲ್ಲ ದೇಹಕ್ಕೆ ಅಂತಂದು. ಸ್ಥೌಲ್ಯಂ ಕಾರ್ಶ್ಯಂ ವ್ಯಾಧಯ ಆಧಯಶ್ಚ. ವ್ಯಾಧಿಗಳು ಆದಿಗಳು. ವ್ಯಾಧಿ ಅಂತ ಹೇಳಿದರೆ ಅದು ದೇಹಕ್ಕೆ ಬರುವಂತಹದ್ದು. ಆದಿ ಅಂದರೆ ಮನಸ್ಸಿಗೆ ಬರುವಂತಹ ರೋಗ. ದೇಹಕ್ಕೆ ಮನಸ್ಸಿಗೆ ಬರ್ತದೆ ಇದೆಲ್ಲವೂ ಕೂಡ, ರೋಗಗಳೆಲ್ಲವೂ ಕೂಡ. ಕ್ಷುತೃಡ್ಭಯಂ ಕಲಿರಿಚ್ಚಾ ಜರಾಚ. ಕ್ಷುತು ಹಸಿವಾಗೋದು ಅದು ದೇಹಕ್ಕೇನೆ ಅಷ್ಟೇ. ಇನ್ನು ಭಯ ಆಗೋದು ದೇಹಕ್ಕೆ ಅಷ್ಟೇ. ಕಲಿರಿಚ್ಚಾ ಜರಾಚ ಕಲ್ಯಾವೇಶ ಅದು ದೇಹಕ್ಕೆ ಮತ್ತಷ್ಟೇ ಅಲ್ಲ. ಇನ್ನು ಜರ ಮುಪ್ಪು ಎನ್ನುವಂತಹದ್ದು. ನಿದ್ರಾರತಿರ್ಮನ್ಯುರಹಂ ಮದಶ್ಚ ನಿದ್ರೆ ಬರುವಂತಹದ್ದು, ಅಹಂಕಾರ ಎಲ್ಲ ಅದಕ್ಕೇನೆ ಅಷ್ಟೇ. ನನಗೇನಿಲ್ಲ, ನಾನು ಶುದ್ಧ ಅಂತ ಹೇಳಿದೆ. ಈ ಒಂದು ಕಾನ್ಸೆಪ್ಟನ್ನು ಹೇಳಿದಂದರೆ ಈ ದೇಹಕ್ಕಿಂತಲೂ ಕೂಡ ಅತಿರಿಕ್ತನಾದ ಒಬ್ಬ ಜೀವ ಇದ್ದಾನೆ. ಆ ಜೀವ ಅತ್ಯಂತ ಸೂಕ್ಷ್ಮನಾಗಿದ್ದಾನೆ, ಅವನಲ್ಲಿ ಯಾವುದೇ ರೀತಿ ವಿಕಾರ ಇಲ್ಲ, ಅವನು ಜ್ಞಾನಾನಂದಮಯನಾಗಿದ್ದಾನೆ ಅಂತ ಈ ತತ್ವಗಳನ್ನೆಲ್ಲ ಹೇಳುತ್ತಾ ಇರುವಾಗ ಗಾಬರಿ ಆದವರು ಸರ್ತಿ. ಒಳಗಿದ್ದಂಥ ರಘುಗಣ ರಾಜ ಕೆಳಗಿಳಿದು ಬಂದಂಥದ್ದು. ಕೆಳಗಿಳಿದು ಬಂದು ಹೇಳಿದ, ಏನು ಸ್ವಾಮಿ ಯಾರು ನೀವು ಅಂತ ಕೇಳಿದ ಒಂದು ಸರ್ತಿ. ಯಾರು ನೀವು ಅಂತಂದ. ಯಾರು ಅಂತನ್ನುವಾಗ ಅವನು ಸುಮ್ಮನೆ ನಿಂತಿದ್ದ. ಯಾಕೋ ನನಗೆ ನೋಡಿದರೆ ನೀವೇ ಮಹಾತ್ಮರು ಅನ್ನಿಸ್ತದೆ. ನಾನೆಲ್ಲೋ ವೈರಾಗ್ಯಕ್ಕೋಸ್ಕರವಾಗಿ ಕಪಿಲಾಶ್ರಮಕ್ಕೆ ಹೋಗಿ ತತ್ವಜ್ಞಾನ ಪಡಿಬೇಕು ಅಂತಿತ್ತು. ನಿಮ್ಮನ್ನು ನೋಡಿದರೆ ನಿಮಗಿಂತ ಜ್ಞಾನಿ ಇನ್ಯಾರಿಲ್ಲ ಅನ್ನಿಸ್ತಾ ಇದೆ. ಆದ್ದರಿಂದ ನೀವೇ ನನಗೆ ತತ್ವಜ್ಞಾನದ ಉಪದೇಶ ಮಾಡಿಬಿಡ್ರಿ ಅಂತಂದ. ನೀವೇ ಉಪದೇಶ ಮಾಡಿ, ಮತ್ತು ಯಾರು ಬೇಡ ನನಗೆ ಅಂತಂದ. ಇಷ್ಟು ಮಾತು ಹೇಳಿದ ಕೂಡಲೇ ಅನೇಕ ವಿಷಯಗಳನ್ನು ಹೇಳುತ್ತಾನೆ. ಮೊಟ್ಟ ಮೊದಲಿಗೆ ಒಂದು ತತ್ವಜ್ಞಾನದ ಉಪದೇಶ ಮಾಡ್ತೀನಿ ಅಂತ ಮಾಡಿದ್ನಂತೆ. ಬಹಳ ಚೆನ್ನಾಗಿದೆ ಉಪದೇಶ. ಆ ಉಪದೇಶವನ್ನೇ ಹೇಳಿದ್ನಂತೆ.
ಏನು ಹೇಳಿದ ಉಪದೇಶ ಏನು ಮಾಡಿದ ಅಂದರೆ ಜಡಭರತ ಅವರಿಗೆ ಹೇಳಿದಂತೆ ನಿನಗೊಂದು ಸಣ್ಣದೊಂದು ಕತೆ ಹೇಳ್ತೀನಿ ಅಂತಂದಂತೆ. ಸಣ್ಣ ಕತೆ ಹೇಳ್ತೀನಿ. ಏನು, ಒಬ್ಬ ವ್ಯಕ್ತಿ ಇದ್ದಂತೆ. ಅವನೇನು ಅಂದರೆ ತರಕಾರಿ ವ್ಯಾಪಾರ ಮಾಡುವಂಥ ವ್ಯಕ್ತಿ. ಭಾಳ ಚೆನ್ನಾಗಿ ಹೇಳ್ತಾನೆ ಕತೆ. ತರಕಾರಿ ವ್ಯಾಪಾರ ಮಾಡ್ತಿದ್ದಂತೆ. ಆ ತರಕಾರಿ ವ್ಯಾಪಾರ ಮಾಡುವಂಥ ವ್ಯಕ್ತಿ ಸಂತೆಗೆ ಹೋಗ್ತಿದ್ದಂತೆ. ಎಲ್ಲಿಯಾದರೂ ಸಂತೆ ನಡೆದ್ರೆ ಹಳ್ಳಿಯಲ್ಲಿ ಅವನದೆಲ್ಲ ತರಕಾರಿಗಳು ಅದನ್ನೆಲ್ಲ ತಗೊಂಡು ಸಿಟಿಯಲ್ಲಿರುವಂಥ ಸಂತೆಗೆ ಹೋಗೋದು, ಅಲ್ಲಿ ಮಾರಾಟ ಮಾಡೋದು. ಮಾರಾಟ ಮಾಡಿ ಏನು ಸಂಪಾದನೆ ಮಾಡುತ್ತಾನೋ ಅದನ್ನೆಲ್ಲ ಒಂದು ಗಂಟು ಮೂಟೆ ಕಟ್ಕೊಂಡು ಹೊರಡ್ತಿದ್ದ, ಮನೆಗೆ ಹೋಗ್ತಿದ್ದಂತೆ. ಹೀಗೆಲ್ಲ ಮಾಡ್ಕೊಂಡಿದ್ದ. ಒಮ್ಮೆ ಏನಾಯ್ತಂತೆ, ಅದೇ ರೀತಿ ಒಬ್ಬ ವ್ಯಕ್ತಿ ಸಂತೆಗೆ ಬಂದಂತೆ. ಹಳ್ಳಿಯಲ್ಲಿ ಬೆಳೆದದ್ದನ್ನೆಲ್ಲ ಬೆಳೆಯನ್ನೆಲ್ಲ ತಂದ, ಕಷ್ಟಪಟ್ಟು ಬೆಳೆದಿರುವಂಥದ್ದು ಎಲ್ಲ ಬೆಳೆ ತಂದು ಸಂತೆಯಲ್ಲಿ ಎಲ್ಲ ತರಕಾರಿಗಳನ್ನು ಮಾರಾಟ ಮಾಡಿದ್ರು. ಬೇಕಾದಷ್ಟು ದುಡ್ಡು ಬಂತು, ಸಂಪತ್ತು ಬಂತು. ಆ ಸಂಪತ್ತು ಬಂದಾಗ ಅದನ್ನೇನು ಮಾಡಿದಂತೆ, ಒಂದು ಗಂಟಲ್ಲಿ ಕಟ್ಟಿದ್ನಂತೆ. ಗಂಟು ಕಟ್ಟಿ ಭುಜದ ಮೇಲೆ ಹಾಕ್ಕೊಂಡು ಹೊರಡಬೇಕಾದ್ರೆ ಆಗಲೇ ರಾತ್ರಿ ಆಗೋಗಿತ್ತು. ರಾತ್ರಿ ಅಂತಂದ ಮೇಲೆ ಆ ದುಡ್ಡು ಬೇರೆ ಕೈಯಲ್ಲಿದೆ. ಎಲ್ಲಿ ಕಳ್ಳರು ಬರ್ತಾರೋ ಕಾಕರು, ಯಾರು ಬರ್ತಾರೋ ಗೊತ್ತಾಗಲ್ಲ. ಕಳ್ಳರು ಕಾಕರು ಬಂದು ಬಡದಿಸ್ಕೊಂಡು ಹೋಗಿಬಿಡ್ತಾರೆ. ಅದಕ್ಕೆ ಎಚ್ಚರಿಕೆ ಇರಬೇಕು. ಒಂದು ಸ್ವಲ್ಪ ಯಾರಾದರೂ ಬಂದು ದುಡ್ಡು ಕಸಗೊಳ್ತಾರೆ ಅಂತ ಅವರಿಂದ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅಂತ ಏನಿರಬೇಕು ಮುಖ್ಯವಾಗಿ ಅಂದರೆ ಒಂದು ಆಯುಧ ಇರಬೇಕು ಕೈಯಲ್ಲಿ. ಏನಾದರೂ ಒಂದು ಆಯುಧ, ಬಂದವರು ಹೆದರಿಸ್ಲಿಕ್ಕಾದರೂ ಒಂದು ಆಯುಧ ಇಟ್ಕೊಂಡಿರಬೇಕು. ಹತ್ರ ಬರಬೇಡ್ರಿ ಅಂತ ಹೆದರಿಸ್ಬೇಕು, ಆಯುಧ ಇಟ್ಕೊಂಡು. ಇವನು ಆಯುಧ ಇಲ್ಲ, ಏನಿಲ್ಲ, ಹಾಗೆ ಹೊರಟು ಅವನು ಹೊರಡುವಾಗ ಏನಾಯ್ತಂತೆ, ದಾರಿಯಲ್ಲಿ ಅವನಿಗೆ ಒಂದು 6 ಜನ ಕಳ್ಳರು ಬಂದ್ರಂತೆ. ಆ ಕಳ್ಳರು ಬಂದೇನು ಮಾಡಿದ್ರಂತೆ, ಇವನನ್ನು ನೋಡಿದ್ರು, ಇವನ ಹತ್ರ ದುಡ್ಡಿದೆ ಅಂತ ಹೇಳಿ ಎಲ್ಲರೂ ಇವನ ಮೇಲೆ ಆಕ್ರಮಣ ಮಾಡಿ ಇವನನ್ನು ಬಡದು ಕೆಳಗೆ ಹಾಕಿ ನೆಲದಲ್ಲಿ ಉರುಳಾಡಿಸಿ ಎಲ್ಲ ಮಾಡಿ ಅವನ ಕೈಯಲ್ಲಿರುವ ದುಡ್ಡನ್ನೆಲ್ಲ ಕಸ್ಕೊಂಡ್ಬಿಟ್ರಂತೆ. ಎಲ್ಲ ಸಂಪತ್ತು ಲೂಟಿ ಹೊಡೆದ್ರು. ಇವನನ್ನು ಕೆಳಗೆ ಬಿಟ್ಟು ಹೋಗ್ಬಿಟ್ರು. ಅವ್ರು ಹೋದ ಕೂಡಲೇ ಇವನಿಗೆ ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಿಲ್ಲ. ಇವನಿಗೆ ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ಎಲ್ಲೆಲ್ಲೋ ಹೋಗ್ತಾನೆ. ಕಾಡು, ನಟ್ಟ ನಡುವೆ ಅಡವಿ. ಆ ಅಡವಿ ಮಧ್ಯದಲ್ಲಿದ್ದಾನೆ. ಅಲ್ಲಿ ಇಲ್ಲಿ ನೋಡ್ತಾನೆ, ಕತ್ಲಲ್ಲಿ ಎಲ್ಲಿ ದಾರಿ ಅಂತ ನೋಡ್ತಾನೆ. ಇದ್ದಕ್ಕಿದ್ದಾಗೆ ಒಂದು ಬೆಳಕು ಕಾಣಿಸ್ತೋ, ಎಲ್ಲೋ ದಾರಿ ಇದೆ ಅಂತ ಅನ್ಕೊಂಡು ಅಲ್ಲಿ ಹೋಗ್ತಾನೆ. ನೋಡಿದ್ರೆ ಆಗ ಬೆಳಕೇ ಇಲ್ಲ. ಏನದು ಅಂದರೆ ಅವಾಗ ಗೊತ್ತಾಯ್ತು ಅವನಿಗೆ, ಈ ಕಾಡಲ್ಲೆಲ್ಲ ಕೊಳ್ಳಿದೆವ್ವ ಅಂತ ಇರ್ತಾವೆ, ಓಡಾಡ್ತಿದ್ವು ಅಂತ. ಆ ಕೊಳ್ಳಿದೆವ್ವ ಓಡಾಡ್ತಿದ್ವು, ಅಲ್ಲಿಗೆ ದಾರಿ ಸಿಗುತ್ತಿಲ್ಲ ಅವನಿಗೆ. ಹೀಗೆ ಆಯ್ತು 2-3 ಕಡೆ. ಏನು ಮಾಡಬೇಕು ಗೊತ್ತಾಗಲಿಲ್ಲ. ಇಷ್ಟು ಮಾಡಿಕೊಂಡು ವ್ಯಥೆ ಪಟ್ಟುಕೊಂಡು ಅಲ್ಲೇ ಓಡಾಡಿಕೊಂಡಿದ್ದ. ಎಲ್ಲಿ ಹೋಗ್ಬೇಕು ಗೊತ್ತಾಗಲಿಲ್ಲ. ಇದ್ದಕ್ಕಿದ್ದಾಗೆ ಒಂದು ದೊಡ್ಡ ದೇಹದ ಒಂದು ಆನೆ ಬಂತು. ಆನೆ ಇವನನ್ನು ನೋಡಿ ಇವನನ್ನೇ ತುಳಿಬೇಕು ಅಂತ ಬಂತು. ಬರುವಾಗ ಆನೆಯಿಂದ ಬದುಕಿ ಉಳಿದ್ರೆ ಸಾಕು ನಾನು ಅಂತ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅಂತ ಓಡಿದ್ನಂತೆ. ಭಾರಿ ಓಡ್ದ ಭಾಳ ದೂರದ ತನಕ ಓಡಿದ್ನಂತೆ. ಎಷ್ಟು ದೂರದ ತನಕ ಓಡಿದ್ರು ಬಿಡಲಿಲ್ಲ ಆನೆ. ಈ ಆನೆಯಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ಹಂಗಾಗಲ್ಲ, ಯಾವುದಾದ್ರೂ ಮರದ ಮೇಲೆ ಹತ್ತಿ ಕೂಡಬೇಕು ನಾನು ಅಂತ ಏನು ಮಾಡಿದ್ನಂತೆ, ಸರಸರ ಒಂದು ಮರವನ್ನು ಹಿಡ್ಕೊಂಡು ದಗದಗದ ಹತ್ತಿಬಿಟ್ನಂತೆ. ಹತ್ತಿದ ಆ ಮರವನ್ನೇ ಹಿಡ್ಕೊಂಡು ಜೋತಾಡ್ತಿದ್ದು. ಪೂರನೂ ಹತ್ತಲಿಲ್ಲ. ಹತ್ತದೇನೆ ಮರ ಹಿಡ್ಕೊಂಡು ಜೋತಾಡ್ತಿದ್ದಂತೆ. ಅದನ್ನು ಹಿಡ್ಕೊಂಡು ಕೆಳಗೆ ಆನೆ ಬಂತು. ನೋಡ್ತಾ ಇದೆ, ಮೇಲಿದ್ದಾನಂತೆ. ಹಬ್ಬ ಅಂತೂ ಕೆಳಗಿದೆ ಆನೆ, ನನಗೇನು ಮಾಡ್ಲಿಕ್ಕಾಗಲ್ಲ ಅಂದ್ಕೊಂಡಿದ್ದಂತ. ಆಮೇಲೆ ನೋಡ್ತಾನೆ, ಏನೋ ಗಟ್ಟಿ ಹಿಡ್ಕೊಂಡಿನಲ್ಲ ಅಂತ ಅಂದ್ಕೊಂಡು ಹಿಡ್ಕೊಂಡಿದ್ದ. ಏನು ಹಿಡಿದಿದ್ದೀನಿ ಅಂತ ನೋಡ್ತಾನೆ. ನೋಡಿದ್ರೆ ಹಿಡಿದದ್ದು ಮರ ಅಲ್ಲ, ಮತ್ತೇನೋ ಒಂದು ಬಳ್ಳಿ ಹಿಡ್ಕೊಂಡಿದ್ದಾನೆ. ಆ ಬಳ್ಳಿ ಎಷ್ಟೊತ್ತಿರ್ತದೆ, ಒಂದು ಸ್ವಲ್ಪ ಹೊತ್ತಿಗೆ ಅದು ಕತ್ತರಿಸಿ ಕೆಳಗೆ ಬಿತ್ತಂತೆ. ಕೆಳಗೆ ಬಿದ್ದು ಕೂಡಲೇ ಸರಿಯಾಗಿ ಆನೆ ಪಾದದ ಮುಂದೆನೇ ಬಿದ್ದ. ಆನೆ ನೋಡಿತು. ಮೊದಲಿಗೆ ಅದು ಆನೆ ಸಿಕ್ಕಿಲ್ಲ ಅಂತ ಸಿಟ್ಟಿತ್ತು. ಅದು ಎದುರಿಗೆ ಶಬ್ದ ಮಾಡ್ಕೊಂಡು ಬಿದ್ದು ಕೂಡಲೇ ಸಿಟ್ಟು ಜಾಸ್ತಿ ಆಯಿತು. ಒಂದು ಕಾಲಿಟ್ಟು ಅವನು ಹಸಿಕಿದ ಕೂಡಲೇ ಸತ್ತೇ ಪ್ರಾಣ ಹೋಯ್ತು. ಈ ಸ್ಥಿತಿ ಬರ್ತದೆ. ಆದ್ದರಿಂದ ಒಂದು ನೆನಪಿಟ್ಟುಕೋ, ಆನೆ ಅನ್ನುವಂಥದ್ದು ಬಂದಾಗ ಆನೆಯಿಂದ ರಕ್ಷಣೆ ಮಾಡಿಕೊಳ್ಬೇಕು ಅಂದರೆ ಬಳ್ಳಿ ಹಿಡಿಬಾರ್ದು, ಹೆಮ್ಮರವನ್ನು ಹಿಡಿಬೇಕು. ಒಂದು. ಇನ್ನೊಂದು, ಕಳ್ಳರು ಬಂದಾಗ ಅವರಿಂದ ರಕ್ಷಣೆ ಮಾಡಿಕೊಳ್ಬೇಕು ಅಂತಾದರೆ ಏನಾದರೂ ಕೈಯಲ್ಲಿ ಒಂದು ಆಯುಧ ಹಿಡ್ಕೊಂಡಿರಬೇಕು. ಇದು ಎರಡಿತ್ತು ಅಂತಾದರೆ ಬದುಕ್ತೀವಿ ಜೀವನದಲ್ಲಿ ಅಂತ ಜಡಭರತ ಉಪದೇಶ ಮಾಡಿದ್ದಂತೆ. ರಹುಗಣರಾಜನಿಗೆ ಉಪದೇಶ ಮಾಡಿ, ಅದಕ್ಕೆ ಹೀಗೆ ಬದುಕಬೇಕು ಅಂತ ಹೇಳಿದ್ನು. ಜಡಭರತನಿಗೆ ಈ ರಹುಗಣ ಕೇಳ್ತಾನೆ, ಸ್ವಾಮಿ ಏನು ಹೇಳಿದ್ರಿ ನೀವು? ನಾನು ಅಲ್ಲೇ ಕಪಿಲಾಶ್ರಮಕ್ಕೆ ಹೋಗಿಬಿಡ್ತಿದ್ನಲ್ಲ, ನನಗೆ ತತ್ವಜ್ಞಾನದ ಉಪದೇಶ ಮಾಡಿರಿ ಅಂದರೆ ಯಾರೋ ಸಂತೆಗೆ ಬಂದ, ಸಂತೆಯಲ್ಲಿ ತರಕಾರಿ ವ್ಯಾಪಾರ ತೊಗೊಂಡು ನಾನೇನು ಮಾಡಲಿ ಸ್ವಾಮಿ? ಅದನ್ನು ಏನು ಕತೆ ಹೇಳಿದ್ರಿ ನೀವು? ಅದಕ್ಕೆ ಅವರು ಜಡಭರತರು ಹೇಳ್ತಾರೆ, ಹೇಳಿದ ಕತೆ ಬೇರೆ ಏನಲ್ಲ, ನಿಂದೇ ಕತೆ ಅಂದರು. ನಿಂದೇ ಕತೆ.
ಏನು ನಿಂದು ಅಂದ್ರೆ ಎಲ್ರ ಕಥೆ ಇದು, ಎಲ್ರ ಕಥೆ. ಏನದು ಕಥೆ ಅಂತಂದರೆ, ಸಂತೆಗೆ ಒಬ್ಬ ವ್ಯಾಪಾರಿ ಬಂದ ಅಂತಂದರೆ ಈ ದೇಹಕ್ಕೆ ಒಬ್ಬ ಜೀವ ಬಂದ ಅಂತ. ದೇಹಕ್ಕೆ ಜೀವ ಬಂದವನೇನು ಮಾಡ್ತಾನೆ ಅಂತಂದರೆ, ಒಳ್ಳೆ ಸಜ್ಜೀವ ಅಂತ ಆಗಿದ್ದರೆ ಅವನ ಜೀವನದಲ್ಲಿ ಏನು ಮಾಡ್ತಾನೆ, ಅವನು ಒಳ್ಳೆ ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾನೆ. ಹಾಗೆ ರೈತನಾದವನು ಕಷ್ಟಪಟ್ಟು ಬೆಳೆ ಬೆಳೀತಾನೋ ಹಾಗೆ ಈ ದೇಹದಲ್ಲಿದ್ದು ಕಷ್ಟಪಟ್ಟು ಸಾಧನೆ ಮಾಡಿಕೊಳ್ಳುತ್ತಾನೆ. ಸಾಧನೆಯನ್ನು ಮಾಡಿಕೊಂಡು ಆ ಸಾಧನೆಯನ್ನೆಲ್ಲವನ್ನು ಕೂಡ ಏನು ಮಾಡ್ತಾನೆ ಅಂತಂದರೆ ಎಲ್ಲ ಕಡೆಯಲ್ಲೂ ಎಲ್ರಿಗೂ ಹಂಚಿ ಹೆಚ್ಚು ಪುಣ್ಯ ಸಂಪಾದನೆ ಮಾಡ್ತಾನಂತೆ. ಹಂಚಿ ಸಂಪಾದನೆ ಮಾಡಿ ಪುಣ್ಯ ಅಂದರೆ ತರಕಾರಿ ಎಲ್ಲ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡಿದಂತೆ ಪುಣ್ಯ ಸಂಪಾದನೆ ಮಾಡ್ತಾನಂತೆ. ಆ ಪುಣ್ಯವನ್ನು ಸಂಪಾದನೆ ಮಾಡಿದಾಗ, ಪುಣ್ಯ ಸಂಪಾದನೆ ಮಾಡಿಕೊಂಡಾದ ಮೇಲೆ ಬಂದದ್ದು ಇಲ್ಲಿಗೆ. ಮತ್ತೆ ಎಲ್ಲಿಗೆ ಹೋಗಬೇಕು ಅವನು? ಸಂತೆಯಿಂದ ಅವ್ರ ಮನೆಗೆ ಹೋಗಬೇಕು. ಅವ್ರ ಮನೆಗೆ ಹೋಗಬೇಕು ಅಂದರೆ ಮನೆ ದಾರಿಗೆ ಹೋಗಬೇಕು, ಸರಿಯಾದ ಮನೆಗೆ ಹೋಗಬೇಕು. ಅಂದರೆ ಅರ್ಥ ಏನು ಅಂದರೆ, ಇಲ್ಲಿಗೆ ಬಂದಿದ್ದೀವಿ, ನಮ್ಮ ಮನೆ ಅಲ್ಲ ಈ ಸಂತೆ ಅನ್ನೋದು. ಮತ್ತೇನು, ಇದು ಸಾಧನ ಶರೀರ, ಇಲ್ಲಿ ಬಂದಿದ್ದೀವಿ. ನಮ್ಮ ಮನೆ ಯಾವುದು? ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಹಾಗಾಗಿ ಆ ಮನೆಗೆ ಹೋಗಬೇಕು. ಆ ಮನೆಗೆ ಹೋಗಬೇಕು ಅಂದರೆ ಹೋಗೋ ದಾರಿಯಲ್ಲಿ ಏನಾಗುತ್ತೆ, ನಾವೆಲ್ಲ ಸಂಪಾದನೆ ಮಾಡಿದ ಪುಣ್ಯ ಇದೆಯಲ್ವಾ, ಅದನ್ನು ಕಳ್ಳತನ ಮಾಡಬೇಕು ಅಂತ ಅನೇಕ ಕಳ್ಳರು ಬರ್ತಾರೆ. ಆ ಕಳ್ಳರು ಹೊರಗಿನ ಕಳ್ಳರಲ್ಲ, ಒಳಗಿನ ಕಳ್ಳರು. 6 ಜನ ಕಳ್ಳರು, ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ, ಲೋಭ ಅಂತ 6 ವಿಧವಾದಂಥ ಕಳ್ಳರಂತೆ ಅವರು. ಆ 6 ವಿಧವಾದಂಥ ಕಳ್ಳರು ಕೂಡ ನಮ್ಮ ಒಳಗೆ ಬಂದಾಗ ನಮ್ಮ ಪುಣ್ಯವನ್ನೆಲ್ಲ ನಾಶ ಮಾಡಿಬಿಡ್ತಾರೆ. ಎಲ್ಲ ಪುಣ್ಯವನ್ನು ನಾಶ ಮಾಡಿದರು ಅಂತಾದರೆ ಮನುಷ್ಯ ಎಲ್ಲಿ ಹೋಗಬೇಕು ಗೊತ್ತಾಗಲ್ಲ. ಪುಣ್ಯ ಹಾಳಾಗಿ ಹೋಗಿರುತ್ತದೆ, ಎಲ್ಲ ಹೋಯ್ತು, ಎಲ್ಲಿ ಹೋಗ್ಬೇಕು ಗೊತ್ತಾಗಲ್ಲ, ಅಲ್ಲಿ ಇಲ್ಲಿ ಓಡಾಡುತ್ತಾನೆ. ಆಗ ಜೀವನದಲ್ಲಿ ಕಷ್ಟಗಳೆಲ್ಲ ಬರಲಿಕ್ಕೆ ಶುರುವಾಗ್ತದೆ. ಕಷ್ಟ ಎಲ್ಲ ಬಂದಾಗ ಎಲ್ಲಾದರೂ ಇದೆಯಲ್ಲ, ದಾರಿ ಇದೆಯಲ್ಲ ಅಂತ ಹೋಗಬೇಕಾದ್ರೆ ಇದ್ದಕ್ಕಿದ್ದಾಗೆ ಏನಾಗುತ್ತೆ, ಅಲ್ಲಲ್ಲಿ ದೆವ್ವಗಳು, ಕೊಳ್ಳಿ ದೆವ್ವಗಳು ಕಾಣಿಸ್ತವೆ, ಬೆಳಕು ತೋರಿಸ್ತಂತೆ ನೋಡ್ತಿರ್ತವೆ. ನೀವು ಅದನ್ನೆಲ್ಲ ಹೋಗಿ ಹಿಡ್ಕೊಂಡ್ಬಿಟ್ರಿ ಅಂದರೆ ಅವರೆಲ್ಲ ಏನಿರ್ತಾರೆ ಗೊತ್ತಾ, ಇದ್ದಕ್ಕಿದ್ದಾಗೆ ಕೈ ಹೀಗೆ ಹಿಡಿತಾರೆ, ತೆಗಿಬೇಕಾದ್ರೆ ಬೂದಿ ಬಂದಿರ್ತದೆ, ಕೈ ಹೀಗೆ ಹಿಡಿತಾರೆ, ತೆಗಿಬೇಕಾದ್ರೆ ಉಂಗುರ ಬಂದಿರ್ತದೆ, ಏನೇನೋ ಬರ್ತಿರ್ತಾವೆ ಅವರಿಗೆ. ಇಂಥದ್ದೆಲ್ಲ ಇವೆಲ್ಲ ಕೊಳ್ಳಿ ದೆವ್ವಗಳಿದ್ದ ಹಾಗೆ, ಇವೆಲ್ಲವೂ ಕೂಡ ಕೊಳ್ಳಿ ದೆವ್ವಗಳು. ಅದಕ್ಕೆ ಅಲ್ಲೆಲ್ಲ ಹೋಗಿಬಿಟ್ರಿ ಅಂದರೆ ನಿಮ್ಮ ಮಾರ್ಗ ಹೋಯಿತು ಅಂತ ಅರ್ಥ. ನಿಮ್ಮ ಮನೆಗೆ ನೀವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನೆ ದಾರಿ ಅಲ್ಲ ಅದು, ಕೊಳ್ಳಿ ದೆವ್ವಗಳು ತೋರಿಸೋದು. ಸರಿಯಾದ ದಾರಿಗೆ ಹೋಗಬೇಕು. ಅಷ್ಟರಲ್ಲಿ ಹೋಗೋದ್ರೊಳಗೆ ಏನಾಯಿತು ಅಂದರೆ ಇವನಿಗೆ ಆನೆ ಬಂತು. ಆನೆ ಬಂತು ಅಂದರೆ ಅರ್ಥ ಏನು, ನಮ್ಮ ಜೀವನದಲ್ಲಿ ಮೃತ್ಯು ಬಂತು ಅಂತ ಅರ್ಥ. ಆ ಮೃತ್ಯುವಿನಿಂದಾಗಿ ನಾವು ರಕ್ಷಣೆ ಪಡಿಬೇಕು ಅಂತ ಆದರೆ ಇವನೇನು ಮಾಡಿದ, ಓಡಿ ಹೋಗಿ ಬೇಗ ಮರವನ್ನು ಹತ್ತಬೇಕು ಅಂತ ಹತ್ತಿ ಹಿಡಿದದ್ದು ಯಾವುದನ್ನು ಅಂದರೆ, ಅದು ಹಿಡಿದದ್ದು ಬಳ್ಳಿಯನ್ನು. ನಾವು ನಮ್ಮ ಜೀವನದಲ್ಲಿ ಮೃತ್ಯು ಬರುವ ಕಾಲಕ್ಕೆ, ಮೃತ್ಯು ಬರ್ತಾ ಇದೆ ಅಂದರೆ ಆ ಕಾಲದಲ್ಲಿ ಆಗಬೇಕಾದ್ರೆ ನಾವು ಹಿಡಿಬೇಕಾಗಿರುವಂತಹದ್ದು ಬಳ್ಳಿಯನ್ನಲ್ಲ. ಮತ್ತೇನನ್ನು ಹಿಡಿಬೇಕು ಅಂತಂದರೆ ನಾವು ಹಿಡಿಬೇಕಾಗಿರುವಂತಹದ್ದು ಮರವನ್ನು ಹಿಡಿಬೇಕು, ಹೆಮ್ಮರವನ್ನು ಹಿಡಿಬೇಕು. ಹೆಮ್ಮರವನ್ನು, ಅದು ಯಾವುದದು ಮರ? ಉಳಿದದ್ದೆಲ್ಲ ಬಳ್ಳಿ, ಜಗತ್ತಿನಲ್ಲಿರುವಂಥ ಉಳಿದದ್ದೆಲ್ಲವೂ ಕೂಡ ಬಳ್ಳಿ ಅಂತೆ. ಮರ ಅಂದರೆ ಒಂದೇ ಒಂದು ಅಂತ ಹೇಳ್ತಾರೆ. ಯಾವುದು ಅಂದರೆ ಜಗತ್ತಿನಲ್ಲಿರುವಂಥ ಎಲ್ಲ ಸಿದ್ಧಾಂತಗಳು ಕೂಡ ಬಳ್ಳಿ ಇದ್ದಂತೆ. ಆದರೆ ಮರ ಎನ್ನುವಂತೆ ಅದು ಅಲಗಾಡಿಸ್ಲಿಕ್ಕಾಗದೇ ಇರುವಂಥ ಒಂದು ದೊಡ್ಡ ಹೆಮ್ಮರ ಅಂದರೆ ಅದು ಮಧ್ವ ಸಿದ್ಧಾಂತ ಅನ್ನುವಂಥ ಹೆಮ್ಮರ. ಆ ಮಧ್ವ ಸಿದ್ಧಾಂತವನ್ನು ಹಿಡಿಯೋದು ಅಂತಿದ್ರೆ ಅದನ್ನು ಹಿಡಿಬೇಕು, ಯಾವುದ್ಯಾವುದನ್ನು ಹಿಡಿಬಾರ್ದು. ಅದೆಲ್ಲ ಬಳ್ಳಿ ಇದ್ದಂತೆ ಕಿತ್ಕೊಂಡ್ಬಿದ್ದು ಹೋಗ್ತದೆ. ಆದರೆ ಮಧ್ವ ಸಿದ್ಧಾಂತ ಅದನ್ನು ಬೀಜ ಬಿತ್ತಿದವರು ವೇದವ್ಯಾಸ ದೇವರಾದರೆ ಅದನ್ನು ಮೊಳಕೆ ಒಡಿಸಿದವರು ಮಧ್ವಾಚಾರ್ಯರು. ಅದನ್ನು ಬೆಳೆಸಿ ಅದನ್ನು ಜೈತೀರ್ಥರು, ವ್ಯಾಸರಾಜರು, ವಾದಿರಾಜ ಸ್ವಾಮಿಗಳು ಮತ್ತು ಎಲ್ಲರೂ ಬೆಳೆಸಿದ್ದಾರೆ. ವಿಜಯೇಂದ್ರ ತೀರ್ಥರು ಎಲ್ಲ ಬೆಳೆಸಿದ್ದಾರೆ. ಎಲ್ಲ ಬೆಳೆಸಿ ಆದ ನಂತರ ಆ ಬೆಳೆಸಿದಂಥ ವೃಕ್ಷದಲ್ಲಿ ಅದು ಹೂ ಬಿಡಿಸಿ, ಹಣ್ಣನ್ನು ಬಿಡಿಸಿ ನಮ್ಮ ಬಾಯಿಗೆ ತುತ್ತಿಟ್ಟಂಥ ಮಹಾತ್ಮರು ಅಂದರೆ ರಾಘವೇಂದ್ರ ಸ್ವಾಮಿಗಳಂತೆ. ಅಂಥ ವೃಕ್ಷ ಅದು. ಆ ವೃಕ್ಷವನ್ನು ಹಿಡೀರಿ ಅಂತ ಹೇಳುತ್ತಾರೆ. ಆ ವೃಕ್ಷವನ್ನು ಹಿಡಿಬೇಕು. ಆದ್ದರಿಂದಾಗಿ ಅಂಥ ವೃಕ್ಷವನ್ನು ಹಿಡಿಯದೆ ಬೇರೆ ವೃಕ್ಷ ಹಿಡಿದ್ರೆ ಅದೆಲ್ಲ ಕೆಳಗೆ ಬೀಳುತ್ತದೆ, ಆ ಮೃತ್ಯುವಿನ ಬಾಯಿಗೆ ಬೀಳುತ್ತೇವೆ. ಅದಕ್ಕೋಸ್ಕರವಾಗಿ ಮೃತ್ಯುವಿನ ಬಾಯಿಗೆ ಹೋಗಬಾರದು ಅಂತಾದರೆ, ಮೋಕ್ಷದ ಮಾರ್ಗಕ್ಕೆ ಹೋಗಬೇಕು ಅಂದರೆ ಯಾವುದ್ಯಾವುದೋ ಸಿದ್ಧಾಂತವನ್ನು ಹಿಡಿಬೇಡ್ರಿ, ಈ ಮತವನ್ನು ಬಿಡಬೇಡ್ರಿ. ನಿಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿಕೊಳ್ಬೇಕು ಅಂತಿದ್ರೆ ಒಂದು ಕ್ಷಣವಾದರೂ ಕೂಡ ಮಧ್ವ ಮತದಲ್ಲಿ ಬದುಕಿ ಹೋಗ್ರಿ ಅಂತ ಹೇಳ್ತಾರೆ. ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿ ಒಂದು ಕ್ಷಣವಾದರೂ ಕೂಡ, ಒಂದು ಸ್ವಲ್ಪ ಕಾಲವಾದರೂ ಕೂಡ, ಸ್ವಲ್ಪ ಕಾಲಾದರೂ ಮಧ್ವಮತವ ಪೊಂದು ಭವವೇ ನಿರ್ಲೇಪ,
ಏನೇನು ಇಲ್ಲ, ಸಂಸಾರ ಎನ್ನುವಂಥದ್ದೇನಿಲ್ಲ, ಅನಾಯಾಸವಾಗಿ ದಾಟಿ ಬಿಡ್ತೀವಂತೆ. ಅಂಥದ್ದು ಈ ಸಿದ್ಧಾಂತ ಬಿಡಬೇಡ್ರಿ. ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬ್ಯಾಡಿ, ಬಿಟ್ಟು ಕೆಡಬ್ಯಾಡಿ ಅಂತ. ಇದನ್ನು ಬಿಟ್ಟರೆ ಕೆಟ್ರಿ ಅಂತ ಅರ್ಥ. ಬಿಡಬೇಡ್ರಿ ಇದನ್ನು, ಇದು ಗಟ್ಟಿ ಹಿಡೀರಿ ಅಂತ ಹೇಳಿದ್ರು. ಇದು ಅದರಲ್ಲಿರುವ ಸಾರ. ಒಂದು ಮೃತ್ಯುವಿನಿಂದ ರಕ್ಷಣೆ ಮಾಡಿಕೊಳ್ಳಿ, ಕಳ್ಳರಿಂದ ರಕ್ಷಣೆ ಮಾಡಿಕೊಳ್ಬೇಕಿತ್ತು. ಕಳ್ಳರಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಒಂದು ಆಯುಧ ಬೇಕಿತ್ತು ಅಂತಂದ್ರು. ಆಯುಧ ಇರಬೇಕಿತ್ತು, ಆಯುಧ ಇರಲಿಲ್ಲ. ಯಾವುದದು ಆಯುಧ ಅಂತ ಕೇಳಿದ್ರು. ಯಾವುದು ಆಯುಧ ಅಂತಂದರೆ ಆ ಆಯುಧ ಎನ್ನುವಂಥದ್ದು ಯಾವುದ್ಯಾವುದೋ ಅಲ್ಲ, ಮತ್ತೇನು ಅಂದರೆ ಹರಿನಾಮ ಸ್ಮರಣೆ ಎನ್ನುವಂಥದ್ದೇ ಆಯುಧ ಅಂತ ಹೇಳಿದರು. ಹರಿನಾಮ ಚಿಂತನೆ. ಯಾವುದಾದ್ರೂ ಕಾಮ ಬಂತು, ಕ್ರೋಧ ಬಂತು, ಹರಿಹರಿ ಭಗವಂತ ನನ್ನ ರಕ್ಷಣೆ ಮಾಡುವಂತ ದೇವರ ಪ್ರಾರ್ಥನೆ ಮಾಡಿ, ಎಲ್ಲ ದೂರ ಹೊರಟು ಹೋಗುತ್ತಂತೆ. ಕೋಪ, ತಾಪ, ಭಯ, ಗಿಯ ಎಲ್ಲವೂ ಕೂಡ ದೂರ ಹೋಗುತ್ತಂತೆ. ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು, ತಾಪವೆಂಬ ಹುಲಿಯ ಕೊಂಡೊಯ್ಯುವುದು, ಕಾಪಾಡಲದನೊಯ್ದು ಹೃದಯದೊಳಗಿಂಬಿಟ್ಟರೆ ಆಪತ್ತಿಗೊದಗುವುದು. ಆ ಮುದ್ದು ಅರಗಿಣಿಯು ಹರಿನಾಮದರಗಿಣಿಯು ಹಾರುತ್ತಿದೆ ಜಗದಿ, ಪರಮ ಭಾಗವತರು ಬಲೆಯ ಬೀಸುವರು. ಇದು ಹರಿನಾಮ ಎನ್ನುವಂಥ ಅರಗಿಣಿ ಎಲ್ಲೆಲ್ಲೋ ಹಾರ್ತಾ ಇರುತ್ತೆ. ಅದನ್ನು ತಂದು ನಿಮ್ಮ ಹೃದಯದ ಪಂಜರದಲ್ಲಿ ಇಟ್ಟುಕೊಂಡು ರಕ್ಷಣೆ ಮಾಡಿರಿ. ನಿಮ್ಮ ಆಪತ್ತಿನ ಕಾಲದಲ್ಲಿ ನಿಮ್ಮನ್ನು ಅದೇ ರಕ್ಷಣೆ ಮಾಡುತ್ತದೆ. ಹರಿಹರಿ ಹರಿಹರಿ ಅಂತ ನಾಮಸ್ಮರಣೆ ಮಾಡಿ, ಅದೇ ನಿಮ್ಮನ್ನು ರಕ್ಷಣೆ ಮಾಡುತ್ತದೆ. ಅದರಿಂದ ಗಟ್ಟಿಯಾಗಿ ದೇವರ ನಾಮವನ್ನು ನಂಬಿ, ಆಗ ನಿಮ್ಮನ್ನು ಉದ್ಧಾರ ಮಾಡುತ್ತದೆ. ಇದೇ ನಿಮ್ಮ ಜೀವನದ ಆಯುಧ ಅಂತ ಆ ಜಡಭರತರು ಉಪದೇಶವನ್ನು ಮಾಡಿದರು. ಕೇಳಿ ಕುಣಿದು ಕುಪ್ಪಳಿಸಿಬಿಟ್ನಂತ ಒಂದು ಸರ್ತಿ. ಅಪ್ಪ, ಬರೀ ಒಂದು ಸಂತೆಯ ಕಥೆಯಲ್ಲಿ ಇಷ್ಟು ತತ್ವಜ್ಞಾನ ಅಡಗಿದೆಯಲ್ಲ ಅಂತ ಆ ರಘುಗಣರಾಜ ಕುಣಿದು ಕುಪ್ಪಳಿಸಿದ. ಸ್ವಾಮಿ, ನಿಮ್ಮ ದಾಸನಾಗಿದ್ದೇನೆ, ಇನ್ನೂ ನನಗೆ ತತ್ವಶಾಸ್ತ್ರದ ಬೋಧನೆಯನ್ನು ಮಾಡಿ ಅಂತ ಕೇಳಿದಾಗ ಆಗ ಅನೇಕ ತತ್ವಜ್ಞಾನಗಳ ಉಪದೇಶವನ್ನು ಮಾಡುತ್ತಾನೆ ಜಡಭರತ. ಏನೆಲ್ಲ ಉಪದೇಶ ಮಾಡಿದ್ದಾನೆ ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳಿ. ಕೃಷ್ಣಾರ್ಪಣ.